ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ 4 ವೇದಗಳು, ಪವಿತ್ರ ಕುರಾನ್ ಶರೀಫ್, ಪವಿತ್ರ ಬೈಬಲ್, ಪವಿತ್ರ ಗುರು ಗ್ರಂಥ ಸಾಹಿಬ್, ಪವಿತ್ರ ಕಬೀರ್ ಸಾಹೇಬರ ವಾಣಿಯಲ್ಲಿ ಅಡಗಿರುವ ಗೂಢ ರಹಸ್ಯ ಅಂದರೆ ತತ್ವಜ್ಞಾನವನ್ನು ತಿಳಿಯಲು ದಯವಿಟ್ಟು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ, ಸರ್ವಧರ್ಮಗಳ ಶಾಸ್ತ್ರಗಳ ಆಧಾರ ಸಹಿತ. ಮುಸಲ್ಮಾನ ಧರ್ಮದಲ್ಲಿ ಒಂದೊಮ್ಮೆ ಯಾರಾದರೂ ಹೀಗೆ ಹೇಳಿದರೆ ಪರಮಾತ್ಮ ಸಾಕಾರನಾಗಿದ್ದಾನೆ ಎಂದು, ಆತನು ದಂಡನೆಗೆ ಅಧಿಕಾರಿಯಾಗುತ್ತಾನೆ. ಪುಣ್ಯಾತ್ಮರೇ, ಹೀಗೆಯೇ ಇಸಾಯಿ ಧರ್ಮದಲ್ಲಿ ಪರಮಾತ್ಮನನ್ನು ಸಾಕಾರನೆಂದು ನಂಬುವುದಿಲ್ಲ. ಕೇವಲ ದೇವದೂತರನ್ನು ಅವರು ನಂಬುತ್ತಾರೆ, ದೇವತೆಗಳನ್ನು, ದೇವದೂತರನ್ನು. ಹೀಗೆಯೇ ಮುಸಲ್ಮಾನ ಧರ್ಮದಲ್ಲಿ, ಹೀಗೆಯೇ ಹಿಂದೂ ಧರ್ಮದಲ್ಲಿ ಪರಮಾತ್ಮನನ್ನು ನಿರಾಕಾರನೆಂದು ಕಂಠಸ್ಥ ಮಾಡಿಟ್ಟುಕೊಂಡಿದ್ದರು. ಹೀಗೆಯೇ ಸಿಖ್ ಧರ್ಮದಲ್ಲಿ ನಿರಾಕಾರನೆಂದು ಹೇಳುತ್ತಾರೆ, ನೀನೇ ಒಬ್ಬ ನಿರಾಕಾರನು. ಆದರೆ ಪರಮಾತ್ಮ ಸಾಕಾರನು, ಮನುಷ್ಯ ಸದೃಶನು, ಸಶರೀರನಾಗಿದ್ದಾನೆ. ಆತನ ಹೆಸರು ಕಬೀರನಾಗಿದೆ. ಪುಣ್ಯಾತ್ಮರೇ, ಯಾವಾಗ ಪರಮೇಶ್ವರರು ಇಲ್ಲಿಗೆ ಬಂದರೋ ಆವಾಗ ಈ ಕಾಲ ಭಗವಂತನು ಪರಮಾತ್ಮನ ಒಂದು ಮಾತನ್ನು ನಮಗೆ ಕೇಳಲು ಬಿಡಲಿಲ್ಲ. ಈ ನಕಲಿ ಗುರು, ಸಂತ, ಋಷಿ, ಮಹರ್ಷಿ ಹೇಳುತ್ತಿದ್ದರೇನೆಂದರೆ, ಪರಮಾತ್ಮನಂತೂ ನಿರಾಕಾರನು, ಇವನು ಸುಳ್ಳು ಹೇಳುತ್ತಾನೆ, ನೇಕಾರ, ಮತ್ತಿವನು ತನ್ನನ್ನು ಸ್ವತಃ ದೇವರೆಂದು ಹೇಳುತ್ತಾನೆ, ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಈತನು ನಾಶ ಹೊಂದುವರೆಂದು ಹೇಳುತ್ತಾನೆ, ದೇವತೆಗಳ ನಿಂದನೆ ಮಾಡುತ್ತಾನೆ. ಇವನ ಮಾತುಗಳನ್ನು ಕೇಳಬಾರದು. ಹಿಂದೂಗಳು ಹೇಳುತ್ತಾರೆ ಈತ ಮುಸಲ್ಮಾನನು, ಮುಸಲ್ಮಾನರು ಹೇಳುತ್ತಾರೆ ಇವನು ಹಿಂದೂ ಆಗಿರುವನು, ಇವನ ಮಾತುಗಳನ್ನು ಕೇಳಲೇಬಾರದು. ಮತ್ತು ಪರಮಾತ್ಮ ಹೇಳುತ್ತಾರೆ, हिंदू और मुसलमान के बीच में मेरा नाम कबीर और आत्म उद्धार कारणे अवगत धरा शरीर. ಹೇಳುತ್ತಾರೆ, ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ನನ್ನದೇ ಹೆಸರು ಕಬೀರಾಗಿದೆ ಮತ್ತು ನಿಮ್ಮ ಕಲ್ಯಾಣ ಮಾಡುವುದಕ್ಕಾಗಿ ಅವಿಗತ್, ಆ ಪೂರ್ಣ ಪರಮಾತ್ಮನೇ ಕಬೀರ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ಆದರೆ ನಮ್ಮ ಬುದ್ಧಿ ಕೆಲಸ ಮಾಡುತ್ತಿರಲಿಲ್ಲ. ಪುಣ್ಯಾತ್ಮರೇ, ಪರಮೇಶ್ವರ ಕಬೀರರು ಮತ್ತು ಮಹರ್ಷಿ ರಾಮಾನಂದರ ಒಂದು ಸತ್ಸಂಗವಾಯಿತು, ಪರಸ್ಪರ ವಿಚಾರ ವಿಮರ್ಶೆಯಾಯಿತು, ಆಧ್ಯಾತ್ಮಿಕ ಜ್ಞಾನದ ಚರ್ಚೆಯಾಯಿತು. ಕಬೀರ ಪರಮೇಶ್ವರರು ಒಬ್ಬ ಮಹರ್ಷಿ ರಾಮಾನಂದ ಪಂಡಿತರ ಶಿಷ್ಯರಾದ ವಿವೇಕಾನಂದರಿಗೆ ಒಂದು ಪ್ರಶ್ನೆ ಕೇಳಿದರು. ಅವನು ಪ್ರವಚನ ಮಾಡುತ್ತಿದ್ದ ಮತ್ತು ಸ್ವಾಮಿ ರಾಮಾನಂದರೇನಿದ್ದರು ಅವರು ವಿಷ್ಣುವಿನ ಉಪಾಸಕರು ಆಗಿದ್ದರು. ವಿಷ್ಣುವನ್ನು ಇಷ್ಟದೇವರ ರೂಪದಲ್ಲಿ ನಂಬುತ್ತಿದ್ದರು. ವಿವೇಕಾನಂದರು ಸತ್ಸಂಗ ಮಾಡುತ್ತಿದ್ದರು. ನೂರಾರು ಶ್ರದ್ಧಾಳುಗಳು ಪ್ರೇಮದಿಂದ, ಶ್ರದ್ಧೆಯಿಂದ ಸತ್ಸಂಗವನ್ನು ಆಲಿಸುತ್ತಿದ್ದರು. ಅವರು ಹೇಳ್ತಿದ್ದರೇನೆಂದರೆ, ಶ್ರೀ ವಿಷ್ಣು ಇವರು ಅಜರಾಮರರಾಗಿದ್ದಾರೆ, ಅವರಿಗೆ ಯಾರೂ ತಂದೆ ತಾಯಿ ಇಲ್ಲ, ಸರ್ವೇಶ್ವರಾಗಿದ್ದಾರೆ, ಮಹೇಶ್ವರರು, ಎಲ್ಲರ ಮಾಲೀಕನು, ಇವರೇ ಪೂಜೆಗೆ ಯೋಗ್ಯರು, ಸರ್ವ ಸುಖದಾಯಿ ಭಗವಂತನಾಗಿದ್ದಾನೆ, ಇವರದು ಯಾವ ಜನ್ಮ ಮೃತ್ಯು ಆಗುವುದಿಲ್ಲ, ಇವರೇ ಬ್ರಹ್ಮನ ರೂಪದಲ್ಲಿ ಉತ್ಪತ್ತಿ ಮಾಡುತ್ತಾರೆ ಮತ್ತು ವಿಷ್ಣು ರೂಪದಲ್ಲಿ ಇವರು ಸ್ಥಿತಿ ಪಾಲನೆ ಮಾಡುತ್ತಾರೆ ಮತ್ತು ಶಿವನ ರೂಪದಲ್ಲಿ ಸಂಹಾರ ಮಾಡುತ್ತಾರೆ. ಅಜರಾಮರರಾಗಿದ್ದಾರೆ, ದೊಡ್ಡ ದೊಡ್ಡ ದೀರ್ಘ ಕಥೆಗಳನ್ನು ಹೇಳುತ್ತಾರೆ. ಇವರೇ ಶ್ರೀಕೃಷ್ಣ ರೂಪದಲ್ಲಿ ಅವತರಿಸಿದರು, ಇವರೇ ಶ್ರೀರಾಮಚಂದ್ರ ರೂಪದಲ್ಲಿ ಅವತರಿಸಿದರು. ಹೀಗೆ ಬಹಳಷ್ಟು ಕಥೆಗಳನ್ನು ಕೇಳಿಸಿದರು. ಆಗ ಪರಮೇಶ್ವರ ಕಬೀರರು ಎದ್ದು ನಿಂತು ಪ್ರಶ್ನೆ ಮಾಡಿದರು. ಎಂದರೆ, ಸ್ವಾಮಿಗಳೇ, ತಾವು ಹೇಳುತ್ತಿದ್ರಿ ಶ್ರೀ ವಿಷ್ಣುವಿಗೆ ಯಾವ ತಂದೆ ತಾಯಿಯರೂ ಇಲ್ಲ ಮತ್ತು ನಾನು ಒಬ್ಬ ಬ್ರಾಹ್ಮಣ ಓದುತ್ತಿದ್ದ ಕಥೆಯನ್ನು ಹೇಳುತ್ತಿದ್ದ. ನಾನು ಅವನಿಂದ ಕೇಳಿದ್ದು ಏನೆಂದರೆ, ಶ್ರೀ ವಿಷ್ಣುವಿನ ಜನ್ಮ ಭಗವಂತ ಶಿವ ಮತ್ತು ಪಾರ್ವತಿಯರಿಂದ ಆಗಿದೆ. ಶಿವಪುರಾಣ, ರುದ್ರ ಸಂಹಿತೆ
ಅಧ್ಯಾಯ ಸಂಖ್ಯೆ 6 ಮತ್ತು 7ರಲ್ಲಿ ತಾವು ಹೇಳುತ್ತೀರಿ, ಇವರು ಅಜರಾಮರರು, ಇವರಿಗೆ ಯಾವ ತಂದೆ ತಾಯಿ ಇಲ್ಲ. ಕೃಪೆ ಮಾಡಿ ಸಂದೇಹವನ್ನು ನಿವಾರಿಸಿ ಮತ್ತು ಇದನ್ನೂ ಹೇಳಿರಿ, ಏನೆಂದರೆ ಯಾರು ಬ್ರಹ್ಮನ ತಂದೆ, ಯಾರು ವಿಷ್ಣುವಿನ ತಾಯಿ, ಶಂಕರನ ತಾತ ಯಾರು, ನಮಗೆ ಹೇಳಿಕೊಡಿ. ಈಗ ಅಂತೆಯೇ ಆತನು ಶಿವಪುರಾಣ ತೆರೆದು ನೋಡಿದ. ಅದರಲ್ಲಿ ಪ್ರತ್ಯಕ್ಷವಾಗಿ ಬರೆದಿತ್ತು, ಏನೆಂದರೆ ಸದಾಶಿವ ಮತ್ತು ದುರ್ಗೆಯ ಸಂಯೋಗದಿಂದ ವಿಷ್ಣುವಿನ ಜನ್ಮವಾಗಿತ್ತು. ಆತನ ಹೆಸರು ವಿಷ್ಣು ಎಂದಿಟ್ಟರು. ಹೇಳಬೇಕೆಂದರೆ ಸದ್ಗ್ರಂಥಗಳಂತೂ ಸಂಸ್ಕೃತದಲ್ಲಿದ್ದವು. ಅಂದರೆ ಶಿವಪುರಾಣವು ಸಂಸ್ಕೃತ ಭಾಷೆಯಲ್ಲಿತ್ತು. ಆತ ಓದಿದ, ತಿಳಿದುಕೊಂಡ, ಅರಿತುಕೊಂಡ. ಆದರೆ ಅಭಿಮಾನದಿಂದ ತನ್ನ ಗೌರವದ ಪ್ರತಿಷ್ಠೆಯ ಪ್ರಶ್ನೆ ಮಾಡಿಕೊಂಡರು ಈ ಅಯೋಗ್ಯರು. ಒಪ್ಪಿಕೊಳ್ಳಬೇಕಿತ್ತು, ಸೋಲನ್ನು ಸ್ವೀಕರಿಸಬೇಕಿತ್ತು. ಅಂದರೆ ನೀನು ಸರಿ ಹೇಳುತ್ತಿದ್ದೀಯೇ ಮಗು, ಇರಲಿ, ಭಗವಂತನೆಂದು ಒಪ್ತಿರಲಿಲ್ಲ, ಬಾಲಕನೆಂದಾದರೂ ಒಪ್ಪಿಕೊಳ್ಳಬಹುದಿತ್ತು. 5 ವರ್ಷ ವಯಸ್ಸಿನ 5 ವರ್ಷದ ವಯಸ್ಸಾಗಿತ್ತು ಲೀಲಾಮಯ ಕಬೀರ ಪರಮೇಶ್ವರನದು. ತೋರಿಸುತ್ತಿದ್ದರವರು, ಏಕೆಂದರೆ ಅವರು ಪ್ರತ್ಯೇಕ ಯುಗದಲ್ಲಿ ಶಿಶುರೂಪ ಧಾರಣೆ ಮಾಡಿ ಸತ್ಯಲೋಕದಿಂದ ನಡೆದು ಬರುತ್ತಾರೆ. ಶರೀರವಾಗಿ ಒಬ್ಬ ಬಾಲಕನ ರೂಪ ಧಾರಣೆ ಮಾಡಿ ಪ್ರಕಟರಾಗುತ್ತಾರೆ. ನಿಧಾನವಾಗಿ ಲೀಲೆ ಮಾಡುತ್ತಾ ಅವರು ದೊಡ್ಡವರಾಗುತ್ತಾರೆ. ಹಾಗೆ ಆ ಸಮಯದಲ್ಲಿ 5 ವರ್ಷ ವಯಸ್ಸಾಗಿತ್ತವರಿಗೆ. ಆದರೆ ಅಭಿಮಾನದಿಂದ ಒಪ್ಪಿಕೊಳ್ಳಲಿಲ್ಲ. ಶಿವಪುರಾಣ ತಮಗೆ ತೋರಿಸುತ್ತೇನೆ, ಹೊಯ್ ಹೊಯ್. ಈಗ ಪುಣ್ಯಾತ್ಮರೇ, ಇದು ಆ ಸದ್ಗ್ರಂಥ ಎಂದರೆ 1000 ವರ್ಷಗಳ ಮೊದಲು ಲಿಪಿಬದ್ಧವಾಗಿತ್ತು ಶ್ರೀ ವೇದವ್ಯಾಸರ ಮೂಲಕ. ಮತ್ತು ಈ ಬ್ರಾಹ್ಮಣ, ಈ ಋಷಿ, ಮಹರ್ಷಿ, ಬಂಡರೇಶ್ವರರು ಇದನ್ನು ಓದುತ್ತಿದ್ದರು. ಇಂದಿನ ತನಕ ಇವರು ನಮಗೆ ಕ್ಲಿಯರ್ ಮಾಡಲಿಲ್ಲ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶರು ಇವರು ಯಾವ ಸ್ಥಿತಿಯಲ್ಲಿದ್ದಾರೆ? ಇವರನ್ನು ಸರ್ವೇಶ್ವರ, ಮಹೇಶ್ವರ, ಸರ್ವಶಕ್ತಿವಂತರೆಂದು ಹೇಳುತ್ತಾರೆ. ಇವರಿಗೆ ಯಾವ ತಂದೆ ತಾಯಿಯೂ ಇಲ್ಲ. ಮತ್ತು ಮೊದಲು ಶ್ರೀ ದೇವಿ ಭಾಗವತ ತೋರಿಸುತ್ತೇವೆ. ಇವರು ಸ್ವತಃ ಸ್ವೀಕರಿಸುತ್ತಾರೆ ಎಂದರೆ ನಾವಂತೂ ನಾಶ ಹೊಂದುವವರು. ಪುಣ್ಯಾತ್ಮರೇ, ಪರಮಾತ್ಮನನ್ನು ಪಡೆಯುವುದು ಮತ್ತು ಪೂರ್ಣ ಮೋಕ್ಷ ಮಾಡಿಸಿಕೊಳ್ಳುವುದು ಸುಲಭವಾದ ಮಾತಾಗಿದೆ. ಖಂಡಿತ ಸುಲಭ, ಎಲ್ಲಕ್ಕಿಂತ ಈಸಿಯಾಗಿದೆ. 2 ಹೊತ್ತಿನ ಊಟವಾದರೂ ಕಠಿಣವಾಗಿರಬಹುದು, ಆದರೆ ಮೋಕ್ಷ ಖಂಡಿತ ಸುಲಭವಾಗಿದೆ. ಕಠಿಣ ಯಾವುದಾಗಿದೆ ಅಂದರೆ ಈ ವಿಶ್ವಾಸವಾಗುವುದು ಯಾವ ಸಾಧನೆ ನಾವು ಮಾಡುತ್ತಿದ್ದೇವೆ, ಇದು ನಮ್ಮದು ಸರಿಯಾಗಿದೆ. ಏಕೆಂದರೆ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸ್ಸೇಚ್ಛೆ ಪೂಜೆ ಯಾರು ಮಾಡುತ್ತಾರೆ, ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ 23 ಅನುಸಾರ ಅವರದು ಮೋಕ್ಷವಾಗುವುದಿಲ್ಲ, ಯಾವ ಸುಖವೂ ಸಿಗುವುದಿಲ್ಲ, ಯಾವ ಸಿದ್ಧಿಯೂ ಪ್ರಾಪ್ತವಾಗುವುದಿಲ್ಲ. ಯೂಸ್ಲೆಸ್. ಈ ದಾಸನ ಉದ್ದೇಶವೇನೆಂದರೆ ನಿಮಗೆ ಇದನ್ನು ಪರಿಪಕ್ವಗೊಳಿಸುವೆ. ಅಂದರೆ ಯಾವ ಸಾಧನೆ ನಾವು ಮಾಡುತ್ತಿದ್ದೇವೆ ಅದು ಫೈನಲ್ ಆಗಿದೆ. ನಂತರವಂತೂ ಒಂದು ಇಂತಹ ಮೆಥಡ್ ಇದೆ. ಇಂತಹದೊಂದು ಖಜಾನೆ ನೀಡಿದ್ದಾರೆ ಪರಮಾತ್ಮನು. ಶ್ವಾಸ ಉಚ್ಛ್ವಾಸದ ಸ್ಮರಣೆಯ ಒಂದು ಶ್ವಾಸದ ಬೆಲೆ ಕೂಡ ಇಷ್ಟು ಬಲಯುಕ್ತವಾಗಿದೆ ಎಂದರೆ ಅದರ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಮತ್ತದನ್ನು ಯಾರೂ ಕೂಡ ಮಾಡಬಲ್ಲರು. ಕೂಲಿಯವನೂ ಮಾಡಬಲ್ಲ, ಸಾಹುಕಾರನು, ಸೇಠು, ಧನಿಕ ಕೂಡ ಮಾಡಬಲ್ಲರು, ರಾಜ ಕೂಡ ಮಾಡಬಲ್ಲ, ಬಡ ವ್ಯಕ್ತಿ ಕೂಡ ಮಾಡಬಲ್ಲನು. ಮತ್ತು ಬಹಳ ಸುಲಭದಿಂದ ಮಾಡಲು ಸಾಧ್ಯವಿದೆ. ಆದರೆ ನಮ್ಮ ಮೇಲಿರುವ ಆ ಬಾಧೆಗಳೇನಿವೆ, ಎಲ್ಲಕ್ಕಿಂತ ಅಧಿಕ ಬಾಧೆಗಳು ನಮ್ಮ ಮೇಲಿರುವುದೆಂದರೆ ಈ ಪ್ರಪಂಚ. ಮಾಡುತ್ತಿರುವ ಆ ಸಾಧನೆಗಳು, ಮಾಡುತ್ತಿರುವ ಆ ಕ್ರಿಯೆ ಕರ್ಮಗಳು, ಆ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಆ ಲೋಕವೇದರಿಂದ ಮಾಡುತ್ತಿದ್ದಾನೆ. ಮತ್ತು ನಾವು ಅದನ್ನು ಮಾಡಬಾರದು. ಒಂದೊಮ್ಮೆ ನಾವು ಅದನ್ನು ಮಾಡಿದರೆ ನಮ್ಮ ನಾಮ ಭಂಗವಾಗುವುದು, ವಿಧಿ ಭಂಗವಾಗುವುದು, ನಾವು ಫೌಲ್ ಆಗುವೆವು. ಮತ್ತು ಫೌಲ್ ಆಗುವುದರಿಂದ ನಾವು ಆಟದಲ್ಲಿ ಸೋತು ಹೋಗುತ್ತೇವೆ. ಹಾಗೆ ಈಗ ಹೇಗೆಂದರೆ ಸೀತೆಗೆ ಒಂದು ರೇಖೆ ಎಳೆಯಲಾಗಿತ್ತು. ಅಂದರೆ ಇದರಿಂದ ಹೊರಗೆ ಹೋಗಬಾರದು, ನೀನು ಸುರಕ್ಷಿತವಾಗಿರುವೆ. ಮತ್ತು ರಾವಣ ಬಂದ ಬೇಡಲಿಕ್ಕಾಗಿ ಆಗ ಆಕೆ ಯೋಚಿಸಿದಳು, ಏನಾಗುತ್ತದೆ 2 ಹೆಜ್ಜೆ ರೇಖೆಗಿಂತ ಹೊರಗಿಟ್ಟರೆ? ಹಿಟ್ಟು ನೀಡುತ್ತೇನೆ ಸಾಧುವಿಗೆ. ಅಂತೆಯೇ ಹೊರ ಹೋದಳು. ಅದರಿಂದೆಷ್ಟು ಸಂಕಟ ಪರ್ಚೇಸ್ ಮಾಡಿದಳಾಕೆ, ಎಷ್ಟು ಸಂಕಟಗಳನ್ನು ಅನುಭವಿಸಿದಳು. ಇದೇ ರೀತಿ ಈ ಕಾಲನು ಪರಮಾತ್ಮ ಏನು ಆ ರೇಖೆಯನ್ನು ಎಳೆದಿಟ್ಟಿದ್ದಾರೆ, ಆ ನಿಯಮಗಳದು, ಅವುಗಳನ್ನು ಮುರಿಯಬಾರದು. ಕನಸಲ್ಲಿಯೂ ಆದರೂ ಉಲ್ಲಂಘಿಸಬೇಡಿ. ಅಂದರೆ ಕನಸಲ್ಲಾದರೂ ಪರವಾಗಿಲ್ಲ. ಅಂತೆಯೇ ಹೇಳುವ ಅರ್ಥವೇನೆಂದರೆ, ಒಬ್ಬ ಭಕ್ತ ಹೇಳುತ್ತಿದ್ದ, ನಾನು ಎಂದೂ ಬೀಡಿ ಸೇದಿಲ್ಲ ಮತ್ತು ಕನಸಿನಲ್ಲಿ ಬೀಡಿ ಸೇದುತ್ತಿದ್ದೆ ನಾಮದೀಕ್ಷೆ ಪಡೆದ ಬಳಿಕ. ಹಾಗೆ ಕನಸಲ್ಲಿ ಮುರಿಯದು. ಹೇಳುವ ಅರ್ಥ ಏನೆಂದರೆ ಈ ಮರ್ಯಾದೆಯನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು.
ಮತ್ತು ತಾವು ಸುಲಭವಾಗಿ ಸಫಲರಾಗುವಿರಿ. ಹೀಗೆ ಇಡೀ ಸಂಸಾರ ಸಮಾಜ ಏನಿದೆ ಅದೇ ಧಾಟಿಯಲ್ಲಿ ಮುಂದುವರಿಯುವುದು. ನಮ್ಮ ಒಂದು ಪರಿವಾರದಲ್ಲಿ ಒಂದಿಬ್ಬರು ಸದಸ್ಯರು ಉಪದೇಶಿಗಳಾಗುತ್ತಾರೆ, ಉಳಿದವರು ಅದೇ ಬಣ್ಣದಲ್ಲಿರುತ್ತಾರೆ. ನಿಧಾನವಾಗಿ ಬರುತ್ತವೆ ಗಾಡಿಗಳು ಲೈನ್ ಮೇಲೆ, ಹಾಗೆಯೇ ಸಮಯ ಹಿಡಿಸುತ್ತದೆ. ಆದರೆ ಅಲ್ಲಿವರೆಗೆ ನಾವು ಹೀಗೆಯೇ ನಮ್ಮಲ್ಲಿ ಎಳೆದಾಟ ಆಗುತ್ತಿರುತ್ತದೆ. ಮತ್ತು ಇದು ಕಾಲನ ಸಮಯ. ಅಂದರೆ ಭಕ್ತನ ನಾಮಖಂಡವಾಗಲಿ, ನಂತರ ನಾನೀತನನ್ನು ಸ್ವತಃ ನೋಡಿಕೊಳ್ಳುವೆ. ಪರಮೇಶ್ವರ ಹೇಳ್ತಾರೆ, अनंत कोट बाजी जहां हमने रचे सकल ब्रह्मांड और कह कबीर मैं के करूं यू काल करे जीव खंड. ಈಗ ಪರಮಾತ್ಮ ಹೇಳುತ್ತಾರೆ, ನಾನಿಷ್ಟು ಸಮರ್ಥನಾಗಿದ್ದೇನೆ, ಎಲ್ಲ ಬ್ರಹ್ಮಾಂಡಗಳ ರಚನೆ ನಾನು ಮಾಡಿದೆ, ಎಲ್ಲವನ್ನೂ ನಾನು ರಚಿಸಿದೆ, ನಾನು ಎಲ್ಲವನ್ನೂ ಮಾಡಬಲ್ಲೆ. ಆದರೆ ಒಂದು ನಿಯಮದಲ್ಲಿ ನಾನು ಬಂಧಿಸಲ್ಪಟ್ಟೆ. ಒಂದು ವಚನ ನೀಡಿದ್ದಾರೆ ಪರಮಾತ್ಮ ಇವನಿಗೆ, ಕಾಲನಿಗೆ. ಕಾಲನು ಹೇಳಿದ್ದ ಬ್ರಹ್ಮನು, ಹೇ ಪ್ರಭು, ತಮ್ಮ ಜ್ಞಾನ ಆಧಾರಿತವಾಗಿರುವವರು, ತಮ್ಮ ಮರ್ಯಾದೆಯಲ್ಲಿರುವವರು ತಮ್ಮವರು, ತಮ್ಮ ಮರ್ಯಾದೆಯಲ್ಲಿರದಿದ್ದರೆ ಮತ್ತು ಅವರು ನಮ್ಮವರಾಗುವರು. ಆಗ ಪರಮೇಶ್ವರರು ಹೇಳ್ತಾರೆ, जब तक हंसा हमरी आना और काल लगे नी तेरा बाना. ಎಲ್ಲಿಯವರೆಗೆ ನಮ್ಮ ಮರ್ಯಾದೆಯಲ್ಲಿ ಭಕ್ತ ಇರುವ, ಸಂತನಿರುವ, ನನ್ನ ಸಾಧಕನು ಇರುವನು, ನಮ್ಮ ಪ್ರತಿಜ್ಞೆಯಲ್ಲಿ, ನಿಯಮದಲ್ಲಿ, ಆಗ ಕಾಲನ ಅಟ್ಯಾಕ್ ಆಗಲು ಸಾಧ್ಯವಿಲ್ಲ. ಹಾಗೆ ಕಾಲನು ಎಲ್ಲಕ್ಕಿಂತ ಮುನ್ನ ಇದೇ ಕೆಲಸ ಮಾಡುತ್ತಾನೆ, ಎಂದರೆ ಭಕ್ತನ ನಾಮಖಂಡನೆಗೊಳಿಸುವ ಪ್ರಯತ್ನ ಮಾಡುತ್ತಾನೆ. ನಂತರ ಅಂತೆಯೇ ಕನೆಕ್ಷನ್ ಕಟ್ಟಾಯಿತು. ಹೇಗೆಂದರೆ, ತಾವು ವಿದ್ಯುತ್ತಿನ ಕನೆಕ್ಷನ್ ತೆಗೆದುಕೊಂಡಿಟ್ಟಿದ್ದೀರಿ, ಫ್ಯಾನ್ ಕೂಡ ಓಡುತ್ತಿರುತ್ತವೆ, ಟ್ಯೂಬ್ ಕೂಡ ಉರಿಯುತ್ತಿರುತ್ತವೆ, ಕೂಲರ್ ಕೂಡ ನಡೆಯುತ್ತಿದೆ, ಎಲ್ಲ ಕೆಲಸಗಳು ಆಗುತ್ತಿರುತ್ತವೆ. ಮತ್ತು ಯಾವಾಗ ಕನೆಕ್ಷನ್ ಕಟ್ಟಾಯಿತು ಯಾವುದೇ ಕಾರಣದಿಂದ, ಆಗ ಎಲ್ಲ ಸೌಲಭ್ಯಗಳು ನಿಂತು ಬಿಡುವವು. ಇದೇ ರೀತಿ ಪರಮಾತ್ಮನ ಒಂದು ಬಾರಿ ತಮ್ಮಿಂದ ನಾಮಖಂಡನೆ ಆಯಿತೆಂದರೆ ಪರಮಾತ್ಮನ ಪವರ್ ಬರೆದು ತಮ್ಮ ಬಳಿ ತಮ್ಮ ಯಾವುದೇ ಕಾರ್ಯಗಳು ಆಗುವುದಿಲ್ಲ. ಮತ್ತು ಕಾಲನು ಈ ಎಲ್ಲ ಪ್ರಯತ್ನ ಮಾಡುತ್ತಾನೆ. ಆದರೆ ತಾವು वही बात है जो गुरु वचन पर डट गए कट गए फंद 84 के. ಗುರುವಿನ ವಚನದ ಪಾಲನೆ ಅವಶ್ಯ ಮಾಡಬೇಕಾಗುವುದು ಒಂದೊಮ್ಮೆ ಭಕ್ತಿ ಬಯಸುವುದಾದರೆ. ಹೇಳುವ ಅರ್ಥ ಇದಾಗಿದೆ, ಏನೆಂದರೆ ಪರಮಾತ್ಮನನ್ನು ಪಡೆಯುವುದು ಎಲ್ಲಕ್ಕಿಂತ ಸುಲಭ. और नाम उठत नाम बैठत नाम सोत जागवे नाम खाते नाम पीते नाम सेती लागवे. ಎಲ್ಲ ಸದ್ಗ್ರಂಥಗಳು ಇದನ್ನೇ ಹೇಳುತ್ತಿವೆ. ಗೀತೆಯಲ್ಲಿ ಕೂಡ ಗೀತಾಜ್ಞಾನದಾತ ಈ ಬ್ರಹ್ಮ ಹೇಳುತ್ತಿದ್ದಾನೆ, ಏನೆಂದರೆ, ಅರ್ಜುನ, ನೀನು ಯುದ್ಧವನ್ನು ಮಾಡು ಮತ್ತು ಎಲ್ಲ ಸಮಯದಲ್ಲಿ ನನ್ನ ಸ್ಮರಣೆಯನ್ನು ಮಾಡು. ಇದನ್ನೇ ಸೂಕ್ಷ್ಮ ವೇದ ಹೇಳುತ್ತಿದೆ. नाम उठत नाम बैठत नाम सोत जागवे नाम खाते नाम पीते नाम सेती लागवे. ಯಾವಾಗಲಾದರೂ ಅವಕಾಶ ಸಿಕ್ಕಿದಾಗ 4-5 ಸ್ಮರಣೆ ಮಾಡಬೇಕು. ಮತ್ತು ಒಂದು ಶ್ವಾಸ ಉಚ್ಛ್ವಾಸದ ಸ್ಮರಣೆಯ, ಅಂದರೆ ಒಂದು ಸತ್ಯನಾಮದ ವಿಧಿವತ್ ಸಾಧನೆ ಮಾಡುವುದರಿಂದ ಬಹಳಷ್ಟು ಬೆಲೆ ಇದೆ. सतनाम पालड़ रंगोरी हो. ಒಂದು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಸತ್ಯನಾಮದ ಒಂದು ಸ್ಮರಣೆ ಇಡಿ. और 14 लोग चढ़ावे राम रंगोरी हो. और 3 लोग ಈ पृथ्वी ಸ್ವರ್ಗ ಮತ್ತು ಪಾತಾಳ ಲೋಕ सिंह धरे रंगोरी हो. और तो ना तुलाया राम रंगोरी हो. ಒಂದು ದಿನದಲ್ಲಿ 400-500 ಜಪ ಮಾಡಿದರೆ ಈ ಶ್ವಾಸದ ಸ್ಮರಣೆಯ ನೀವಂತೂ ಸೇಟು ಆದಿರಿ. ಆದರೆ ನಾವು ಏನು ಮಾಡುತ್ತಾ ಇರುತ್ತೇವೆ? ನಮ್ಮೊಡನೆ ಅಧಿಕ ಜಂಜಾಟಗಳಿವೆ. ಅಂದರೆ ಪರಿವಾರದಲ್ಲಿ ಎಲ್ಲರೂ ನಾಮ ಪಡೆದಿಲ್ಲ. ಯಾವುದಾದರೂ ಅವರ ಮೇಲೆ ವಿಪತ್ತು ಬರ್ತಾ ಇರುವುದು ಕಾಣಿಸ್ತದೆ. ನಾವು 100 ವಿನಂತಿಗಳನ್ನು ಮಾಡ್ತೇವೆ ಒಳಗೊಳಗೆ. ಆಗ ನಿಮ್ಮ ಈ ಭಕ್ತಿ ಧನದಿಂದ ಅವರಿಗೂ ನೆರವು ಸಿಗುತ್ತದೆ. ಮತ್ತೊಂದು ಇದರ ಸರಿಯಾದ ಕ್ರಮವು ಇದಾಗಿದೆ, ಅಂದರೆ ಇಡೀ ಪರಿವಾರ ನಾಮವನ್ನು ಪಡೆಯಿರಿ. ಮತ್ತು ಬಳಗದವರು ಕೂಡ ಬಂದು ಬಿಡಲಿ ಇಲ್ಲಿ ಆಶ್ರಯದಲ್ಲಿ. ಮತ್ತು ಯಾರಿಗಾಗಿಯೂ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇರಲಾರದು. ನಮ್ಮ ದುಡಿಮೆ ಸುರಕ್ಷಿತ ಮತ್ತು ಆತನೂ ಸುಖಿ, ಏಕೆಂದರೆ ಭಗವಂತ ಅವರಿಗೂ ನೆರವು ನೀಡುವ. ಹಾಗೆ ಪ್ರಥಮವಂತೂ ಈ ವಿಶ್ವಾಸವಾಗಲಿ, ಏನೆಂದರೆ ಈ ದಾಸ ಹೇಳುವ ಶಬ್ದ ವಚನ ಅದು ತನ್ನದನ್ನು ಹೇಳುತ್ತಿಲ್ಲ. ಇದಂತೂ ಪರಮೇಶ್ವರನ ವಚನವಾಗಿದೆ. ಅವರಂತೂ 600 ವರ್ಷಗಳ ಮೊದಲೇ ಹೇಳಿದ್ದರು. ಈಗ ದಾಸನಂತೂ ಆಸ್ ಅ ಟೇಪ್ ರೆಕಾರ್ಡರ್ ಅವುಗಳನ್ನು ನೆನಪಿಸಿ ತಮಗೆ ಆದೇಶ ನೀಡುತ್ತಿದ್ದೇನೆ. ಏನೆಂದರೆ ಭಗವಂತನ ಇದು ಆದೇಶವಾಗಿದೆ. ಒಪ್ಪಿಕೊಂಡರೆ ಸಫಲವಾಗುವಿರಿ, ಏಕೆಂದರೆ ಭಗವಂತನ ವಿಧಾನವಾಗಿದೆ. ಅದು ಯೂಸ್ಲೆಸ್ ಆಗಲು ಸಾಧ್ಯವಿಲ್ಲ. ಅವರ ಒಂದು ವಚನವೂ ಕೂಡ ವ್ಯರ್ಥವಾಗಲು ಸಾಧ್ಯವಿಲ್ಲ. ಹಾಗಾದರೆ ಇದು ತಮಗೆ ಯಾವಾಗ ತಿಳುವಳಿಕೆಗೆ ಬರುವುದು? ಎಷ್ಟು ದಿನಗಳಲ್ಲಿ ತಮಗೆ ಅರಿವಿಗೆ ಬರುವುದು ಕಥೆ? ಆ ದಿನದ ನಿರೀಕ್ಷಣೆ ಇದೆ. ಮತ್ತದನ್ನು ತಿಳುವಳಿಕೆಗೆ ತರಲು ಇಷ್ಟು ಪ್ರಯತ್ನ ಮಾಡಲಾಗುತ್ತಿದೆ, ಇಷ್ಟು ಸದ್ಗ್ರಂಥಗಳನ್ನು ತೋರಿಸಲಾಗುತ್ತಿದೆ ತಮಗೆ. ಹಾಗಾಗಿ ಪುಣ್ಯಾತ್ಮರೇ, ಪರಮಾತ್ಮನನ್ನು ಪಡೆಯುವುದು ಎಲ್ಲಕ್ಕಿಂತ ಸುಲಭ. ಮೋಕ್ಷವಂತೂ ಬಹಳ ಸುಲಭ. ಇದು ಸತ್ಯವೆಂದು ಒಪ್ಪಿಕೊಳ್ಳಬೇಕು. ಯಾವುದು ಮಾತೇ ಅಲ್ಲ. ಈ ಜ್ಞಾನ ಹೀಗೆ ತಮಗೆ ಅರಿವಿಗೆ ಬರುವುದು ಎಂದರೆ ನಮಗೆ ಮೃತ್ಯುವಂತೂ ತಮ್ಮದು ಆಗುವುದಿಲ್ಲಿಂದ. ಇದಂತೂ ಡೆಫಿನೆಟ್. ಬೇಕಾದರೆ ನಾವು ಒಪ್ಪಿಕೊಂಡರು, ಬೇಕಾದರೆ ಕೋಪಗೊಂಡರು, ಅತ್ತರು ಅಥವಾ ಹೇಗೆ ಮಾಡಿದ್ರು ಸಾಯುವುದು ಅವಶ್ಯವಾಗಿದೆ. ಆದರೆ ಅದಕ್ಕಿಂತ ಮುನ್ನ ನಾವು ಇಷ್ಟು ಭಜನೆ ಮಾಡುವ. ಮತ್ತು ಸಾಯುವ ಸಮಯ ಒಂದು ಫಾರ್ಮುಲಾ ಇದೆ. ಮಾಲೀಕನು ಹೇಳಿದ್ದಾರೆ, आशा ता बासा होई और मन कर्म वचन सुमरियो सोई.
ಒಂದೊಮ್ಮೆ ತಾವು ಬಾಲಕರಲ್ಲಿ, ತಮ್ಮ ಸಂಪತ್ತಿಯಲ್ಲಿ, ಪತ್ನಿಯಲ್ಲಿ, ಪತಿಯಲ್ಲಿ ಯಾವುದೇ ಪ್ರಕಾರದ ಆಸೆ, ಸೋದರ ಸೋದರಿ, ಬಳಗದವರು, ಮಿತ್ರರು, ಗೆಳತಿ, ಜೊತೆಗಾರ್ತಿಯಲ್ಲಿ ಒಂದೊಮ್ಮೆ ತಮ್ಮ ಆಸೆ ಉಳಿದು ಹೋದರೆ ತಾವು ಸತ್ಯಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಬೇಕಾದರೆ ಎಷ್ಟೇ ಭಕ್ತಿ ಮಾಡಿಡಿ. ಹಾಗೆ ಅಂತ್ಯ ಸಮಯದಲ್ಲಿ ನಮಗೆ ಈ ಆಸಕ್ತಿ ಇರಬೇಕೆಂದರೆ, ನಮಗೆ ಈ ಭಯವಿರಬೇಕು, ಪುನಃ ಜನ್ಮ ಆಯಿತೆಂದರೆ ಮತ್ತೆ ಇದೇ ಪ್ರೊಸೀಜರ್ ಶುರು. ಜನ್ಮವಾಯಿತು, ಶಿಕ್ಷಣ ಪಡೆದಿದ್ದಾಯಿತು, ನೌಕರಿ ಸಿಕ್ಕಿಲ್ಲ ಆಗ ಕೂಲಿ ಮಾಡಿದ್ದಾಯಿತು, ಮದುವೆ ಆಯಿತು, ವಿವಾಹವಾಯಿತು, ಸಂತಾನವಾಯಿತು, ಕೆಲವರು ಸತ್ತರು, ಕೆಲವರು ಉಳಿದರು, ಅಲೆದಾಡ್ತಾ ಇರ್ತೀರಿ. ಇಡೀ ದಿನ ತಿನ್ನು ಮತ್ತು ಕೆಲಸ ಮಾಡು, ಚಿಂತಿಸು ಮತ್ತು ನಿದ್ರಿಸು ಮತ್ತು ಹಗಲು ಹೊತ್ತು ಮಾಡು, ಚಿಂತಿಸು, ನಿದ್ರಿಸು. ಇದ್ಯಾವ ಪ್ರೊಸೀಜರ್ ಆಗಿದೆ? ಇದೊಂದು ಜೀವನವೇ? ಮತ್ತೆ ಮೃತ್ಯುವಿನ ಕ್ಷಣ ಕ್ಷಣಕ್ಕೂ ಭಯ. ಆಗ ಈ ಜಂಜಾಟವನ್ನು ನೆನಪಿಡಿ. कोट जन्म तन बरमत हो गए, कुछ नहीं हाथ लगा रे, कुकर सुकर खरब्याव और कौवा हंस बुगारे. ಇದೊಂದು ಇಂತಹ ಜ್ಞಾನವಾಗಿದೆ ಪರಮಾತ್ಮನದು. ಖಂಡಿತವಾಗಿ ಕೊನೆಯಲ್ಲಿ ತಮಗೆ ಬಹಳ ಕೆಲಸಕ್ಕೆ ಬರುತ್ತದೆ. ಆಗ ಸಾಯುವ ಸಮಯದಲ್ಲಿ ಖಂಡಿತ ಎಲ್ಲ ಮರೆತು ಹೋಗುವಿರಿ, ಎಲ್ಲ ವಸ್ತುಗಳನ್ನು. ಮತ್ತು ಸತ್ಯಲೋಕದ ಬಗ್ಗೆ ಧ್ಯಾನವಿಡಿ. ಮೇಲ್ನೋಟಕ್ಕಲ್ಲ, ನಕಲಿಯಲ್ಲ, ಒಳಗಿನ ಆಕಾಂಕ್ಷೆ ಮಾಡಿಕೊಳ್ಳುವಿರಿ. ಎಂದರೆ ಬಾಲಕನಿಗೆ ಉತ್ಕಟವಾದ ಇಚ್ಛೆ ಆಗುತ್ತದೆ ಎಲ್ಲಾದರೂ ಹೋಗಲು. ಆತನಿಗೆ ಇಷ್ಟು ಆಸಕ್ತಿ ಉಂಟಾಗುತ್ತದೆ, ಎಲ್ಲೂ ಬೇರೆಡೆ ಮನಸ್ಸು ಹೋಗದು, ಮತ್ತೆ ನೇರ ಟಾರ್ಗೆಟ್ ಅಲ್ಲಿಯೇ ಆಗುತ್ತದೆ. ಹೀಗಾಗುವುದು ಲಾಸ್ಟ್ನಲ್ಲಿ. ದುಡಿಮೆ ತಮ್ಮದು ಚೆನ್ನಾಗಿ ಆಗುವುದು. ಆದರೆ ಇದನ್ನು ನಾಶ ಮಾಡಬೇಡಿ, ವ್ಯರ್ಥವಾಗಲು ಬಿಡಬೇಡಿ. ಯಾರಿಗೂ ಆಶೀರ್ವಾದ ಕೊಡಬೇಡಿ, ಕಾಲ್ಗಳನ್ನು ಮುಟ್ಟಲು ಬಿಡಬಾರದು. ಮತ್ತು ತನ್ನ ಮರ್ಯಾದೆಯಲ್ಲಿ, ಏಕೆಂದರೆ ಇದರಿಂದ ನಮ್ಮ ದುಡಿಮೆ ಸಮಾಪ್ತವಾಗುತ್ತದೆ. ಇದನ್ನು ಸಂರಕ್ಷಿಸಿ. ಈ ಫಾರ್ಮುಲಾ ತಾವು ನೆನಪಿಟ್ಟುಕೊಳ್ಳಬೇಕು. ಇದಕ್ಕಾಗಿ ನಿಮ್ಮನ್ನು ಕರೆಸಲಾಗುತ್ತದೆ. ಅಂದರೆ ಪ್ರತಿಯೊಂದು ಸತ್ಸಂಗದಲ್ಲಿ ತಮಗೆ ಈ ಭಗವಂತನ ಜ್ಞಾನದಲ್ಲಿ ಲೀನವಾಗಿಸುವುದು. ಇದರಲ್ಲಿ ಕೆಲವು ಬಹಳಷ್ಟು ಫೌಲ್ ಪಾಯಿಂಟ್ ಕೂಡ ವರ್ಣನೆ ಮಾಡಲಾಗುತ್ತದೆ. ಮತ್ತು ಬಹಳಷ್ಟು ಹೊಸ ಹೊಸ ವಸ್ತುಗಳು ವಿಷಯ ಪ್ರತ್ಯೇಕ ಸತ್ಸಂಗದಲ್ಲಿ ಒಂದಲ್ಲ ಒಂದು ಹೊಸತು ಅವಶ್ಯ ತಮ್ಮ ತನಕ ತಲುಪುತ್ತದೆ. ಇದಕ್ಕಾಗಿ ಅಂತಿಮ ಶ್ವಾಸದ ತನಕ ಈ ಜ್ಞಾನ ಯಜ್ಞ ಕೂಡ ತಾವು ಸರಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಸತ್ಸಂಗದಲ್ಲಿ ಬರಬೇಕಾಗುತ್ತದೆ, ದರ್ಶನಾರ್ಥವಾಗಿ ಬರಬೇಕಾಗುತ್ತದೆ. ಏಕೆಂದರೆ ಎಲ್ಲಿಯವರೆಗೆ ನಾವು ರೋಗಿಗಳಾಗಿರುತ್ತೇವೆ, ಡಾಕ್ಟರ್ನ ಸಂಪರ್ಕದಲ್ಲಿ ಇರಬೇಕಾಗುತ್ತದೆ. ಮತ್ತು ನಾವು ರೋಗಿಗಳು ಈ ಆಸ್ಪತ್ರೆಯಲ್ಲಿ, ನಾವು ಇಲ್ಲಿ ಈ ಕಾಲನ ಆಸ್ಪತ್ರೆಯಲ್ಲಿ, ಕಾಲನ ಈ ಪೃಥ್ವಿ ಲೋಕದಲ್ಲಿ ಎಲ್ಲಿಯವರೆಗೆ ನಮ್ಮ ಜೀವನವಿದೆ ನಾವು ರೋಗಿಗಳೇ ಆಗಿರುತ್ತೇವೆ. ಮತ್ತು ಈ ಟ್ರೀಟ್ಮೆಂಟ್ನಿಂದ ತಮ್ಮ ಜನ್ಮ ಮೃತ್ಯುವಿನ ರೋಗ ನಾಶವಾಗುವುದು. ಮತ್ತು ಅಂತಿಮ ಶ್ವಾಸ ತನಕ ಎಲ್ಲಿಯವರೆಗೆ ರೋಗಮುಕ್ತರಾಗುವುದಿಲ್ಲ ಈ ಔಷಧಿ ತಿನ್ನಲೇಬೇಕಾಗುವುದು. राम नाम रटते रहो जब तक घट में प्राण और कदे त दीन दयाल के भनक पड़ेगी कान. ಅಂತಿಮ ಶ್ವಾಸ ತನಕ ಸ್ಮರಣೆ ಮಾಡುತ್ತಿರಬೇಕು. ಇದನ್ನೇ ಗೀತೆ ಅಧ್ಯಾಯ ಸಂಖ್ಯೆ 3ರ ಶ್ಲೋಕ ಸಂಖ್ಯೆ 13ರಲ್ಲಿ ಹೇಳಲಾಗಿದೆ. ಅಂದರೆ ಓಂ ಇತಿ ಏಕಾಕ್ಷರಂ ಭ್ರಂ ವ್ಯಾಹರನ್ ಮಾಂ ಅನುಸ್ಮರಣ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಅಂತ್ಯ ಸಮಯದಲ್ಲಿ ಕೂಡ ಇದರ ಸ್ಮರಣೆ ಮಾಡುತ್ತಾ ಹೋಗಬೇಕು. ಆಗ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಮತ್ತು ಆ ಪರಮೇಶ್ವರ ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 7 ಮತ್ತು 5ರಲ್ಲಂತೂ ಗೀತಾಜ್ಞಾನರತ್ನ ಹೇಳುತ್ತಾನೆ, ನನ್ನ ಸ್ಮರಣೆ ಮಾಡು, ನನ್ನನ್ನು ಪ್ರಾಪ್ತಿಸುವೆ. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 8, 9, 10ರಲ್ಲಿ ಹೇಳುತ್ತಾನೆ, ಅರ್ಜುನ, ಆ ಪರಮೇಶ್ವರನ ಪರಮಕ್ಷರ ಬ್ರಹ್ಮನ ಭಕ್ತಿ ಸಾಧನೆ ಯಾರು ಮಾಡುತ್ತಾರೆ ಆ 3 ಮಂತ್ರಗಳ ಜಪದಿಂದ, ಆಗ ಅಂತ್ಯ ಸಮಯದಲ್ಲಿ ಭಕ್ತಿಯ ಶಕ್ತಿಯಿಂದ ಆಗ ಅವನಿಗೆ ಪ್ರಾಪ್ತಿಯಾಗುತ್ತಾನೆ. ನಂತರ ನಮಗೆ ಈ ಭಕ್ತಿಯ ಶಕ್ತಿ ಕೂಡ ಸಹಾಯ ಮಾಡುವುದು. ಆ ಸಮಯ ಪರಮಾತ್ಮ ಇಂಥ ವ್ಯವಸ್ಥೆ ಮಾಡುವನು ತಮಗೆ. ಅಂದರೆ ತಮಗೆ ಏನೂ ನೆನಪು ಬರಲು ಬಿಡನು ಮತ್ತು ಜ್ಞಾನ ತಮ್ಮೊಡನೆ ಇರುವುದು. ಹಾಗಾಗಿ ಹೀಗೆ ಪರಮಾತ್ಮನನ್ನು ಪಡೆಯುವುದು, ಸತ್ಯಲೋಕಕ್ಕೆ ಹೋಗುವುದು ಬಹಳ ಸುಲಭವಾಗಿದೆ. ಆದರೆ ಮರ್ಯಾದೆ ನಿಭಾಯಿಸುವುದು ಇದು ಕಠಿಣವಾಗಿದೆ. ಏಕೆಂದರೆ ಮರ್ಯಾದೆ ಅದಾಗಿದೆ ಯಾವುದನ್ನು ನಾವು ಮಾಡಬಾರದಾಗಿತ್ತು. ಬೀಡಿ, ಶರಾಬು, ಮಾಂಸ, ತಂಬಾಕು ತಿನ್ನುವುದು ಇದೆಲ್ಲ ಮನುಷ್ಯನ ಆಹಾರವಲ್ಲ. ಇವಂತೂ ರಾಕ್ಷಸರ ಆಹಾರವಾಗಿದೆ. ಮತ್ತು ನಂತರ ಲಂಚ ತೆಗೆದುಕೊಳ್ಳುವುದು, ಕೆಟ್ಟ ದೃಷ್ಟಿ ಇಡುವುದು, ಇದಂತೂ ಹಾಗೆಯೇ ಸಭ್ಯ ವ್ಯಕ್ತಿಗಳ ಕಾರ್ಯವಾಗಿರುವುದಿಲ್ಲ. ಹಾಗಾದರೆ ಇದರಲ್ಲಿ ಮರ್ಯಾದೆಯನ್ನು ಮತ್ತೆ ಅನ್ಯೋಪಾಸನೆ ಮಾಡಬಾರದು. ನಿಮಗೆ ಜ್ಞಾನವಾಗುವುದು ನಾವು ದೇವಿ ದೇವತೆಗಳ ಪೂಜೆ ಮಾಡಬಾರದು. ಈಗ ನಾವು ದೇವಿ ದೇವತೆಗಳ ಪೂಜೆ ಮಾಡುತ್ತೇವೆ ಮತ್ತು ಅವರ ಪೂಜೆಯಿಂದ ನಾವೇನು ಪ್ರಾಪ್ತಿಸುತ್ತೇವೆ? ಭೂತರಾದೆವು, ಪಿತೃಗಳಾದೆವು. 84 ಲಕ್ಷ ಯೋನಿಗಳಲ್ಲಿ ಅಲೆದಾಡುತ್ತಿರುತ್ತೇವೆ. ಮತ್ತು ನಮ್ಮ ಸಮಾಜ ಇವೇ ಪೂಜೆಗಳ ಮೇಲೆ ಇಷ್ಟು ಆರೂಢವಾಗಿದೆ ಎಂದರೆ, ಯಾರಾದರೂ ಹೀಗೆ ಹೇಳಿದ್ರು ಅಂದರೆ ದೇವಿ ದೇವತೆಗಳ ಪೂಜೆ ಮಾಡಬಾರದು, ಕೇಳಿಕೊಡೋಪುದಿಲ್ಲ. ಸಿಟ್ಟಾಗೋರು ನೋಡಿ, ಇವನೊಬ್ಬ ಒಳ್ಳೆ ಬಂದ, ದೇವಿ ದೇವತೆಗಳ ಪೂಜೆ ಕೂಡ ಮಾಡಲು ಬಿಡುವುದಿಲ್ಲ. ಆದರೆ ನಮ್ಮ ಈ ಸದ್ಗ್ರಂಥಗಳು ಕೂಡ ನಿರಾಕರಿಸುತ್ತವೆ. ಈಗ ತಮ್ಮೆದುರು ಪ್ರಮಾಣ ನೀಡುವೆ ಕೆಲವೊಂದು. ಸ್ವಲ್ಪ ಮೊದಲು ನಾವು ತೋರಿಸಬಯಸಿದ್ದು ಏನೆಂದರೆ, ಬ್ರಹ್ಮ ವಿಷ್ಣು ಮಹೇಶರ ಸ್ಥಿತಿಯೇನು. ಇವರು ನಾಶ ಹೊಂದುವವರು ಮತ್ತು ಇವರನ್ನು ನಾವು ಅಜರಾಮರರೆಂದು ನಂಬುತ್ತಿದ್ದೆವು.
ನೋಡಿ, ಶ್ರೀಮದ್ ದೇವಿ ಭಾಗವತ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತಗೊಂಡಿದೆ. ಸಚಿತ್ರ ದಪ್ಪ ಅಚ್ಚು, ಕೇವಲ ಹಿಂದಿ. ಇದು ಎಲ್ಲಿ, ಯಾರು ಇದರ ಪ್ರಕಾಶಕರು? ಈಗ ಇದರ ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್, ಚಿಮ್ಮನ್ಲಾಲ್ ಗೋಸ್ವಾಮಿ. ಇವರು ಪ್ರಕಾಶಕರು ಹಾಗೂ ಮುದ್ರಕರು, ಗೀತಾ ಪ್ರೆಸ್ ಗೋರಖ್ಪುರ, ಗೋವಿಂದ್ ಭವನ್ ಕಾರ್ಯಾಲಯ, ಕೋಲ್ಕತ್ತಾದ ಸಂಸ್ಥಾನ. ಇದು ಇವರ ಫೋನ್ ಮತ್ತು ಫ್ಯಾಕ್ಸ್ ಸಂಖ್ಯೆಯಾಗಿದೆ. 123ನೇ ಪುಟದಲ್ಲಿ 3ನೇ ಸ್ಕಂದ. ಭಗವಂತ ವಿಷ್ಣು ಹೇಳುತ್ತಿದ್ದಾರೆ, ತನ್ನ ತಾಯಿ ದುರ್ಗೆಯ ಸ್ತುತಿ ಮಾಡುತ್ತಾ ಈ ವಚನ ಹೇಳುತ್ತಿದ್ದಾರೆ. ನೀನು ಶುದ್ಧ ಸ್ವರೂಪಳಾಗಿರುವೆ. ಈ ಇಡೀ ಪ್ರಪಂಚ ನಿನ್ನಿಂದಲೇ ಉತ್ಪನ್ನವಾಗುತ್ತಿದೆ. ನಾನು ಬ್ರಹ್ಮ ಮತ್ತು ಶಂಕರ. ನಾನು ಬ್ರಹ್ಮ ಮತ್ತು ಶಂಕರ. ವಿಷ್ಣು ಹೇಳುತ್ತಿದ್ದಾರೆ, ನಾವೆಲ್ಲ ನಿನ್ನ ಕೃಪೆಯಿಂದ ವಿದ್ಯಮಾನರಾಗಿದ್ದೇವೆ. ನಮ್ಮ ಆವಿರ್ಭಾವ ಎಂದರೆ ಜನ್ಮ ಮತ್ತು ತಿರೋಭಾವ ಎಂದರೆ ಮೃತ್ಯು ಆಗುತ್ತಿರುತ್ತದೆ. ನಮ್ಮದಂತೂ ಜನ್ಮ ಮೃತ್ಯು ಆಗುತ್ತಿರುತ್ತದೆ. ನೀನೇ ನಿತ್ಯಳು, ಜಗಜ್ಜನನಿ, ಪ್ರಕೃತಿ ಮತ್ತು ಸನಾತನಿ ದೇವಿಯಾಗಿರುವೆ. ಸ್ಪಷ್ಟವಾಯಿತೇನೆಂದರೆ ನಾವಂತೂ ನಾಶ ಹೊಂದುವವರು. ನಮ್ಮ ಜನ್ಮ ಮೃತ್ಯು ಆಗುತ್ತದೆ. ನಾವು ನಿತ್ಯರಲ್ಲ, ಅವಿನಾಶಿಗಳಲ್ಲ. ಭಗವಂತ ಶಂಕರ ಹೇಳಿದರು, ದೇವಿ, ಒಂದೊಮ್ಮೆ ಮಹಾಭಾಗ ವಿಷ್ಣು ನಿನ್ನಿಂದಲೇ ಪ್ರಕಟಿತನಾಗಿದ್ದರೆ ಅವರ ಬಳಿಕ ಉತ್ಪನ್ನನಾದ ಬ್ರಹ್ಮ ಕೂಡ ನಿಮ್ಮದೇ ಬಾಲಕನಾದ. ನಂತರ ನಾನು ತಮೋಗುಣ ಲೀಲೆ ಮಾಡುವ ಶಂಕರ ನಿನ್ನ ಸಂತಾನವಲ್ಲವೇನು? ಅಂದರೆ ನನ್ನನ್ನೂ ಉತ್ಪನ್ನಿಸಿದವಳು ನೀನೇ ಆಗಿರುವೆ ಶಿವೆ. ಸಂಪೂರ್ಣ ಪ್ರಪಂಚದ ಸೃಷ್ಟಿ ಮಾಡುವುದರಲ್ಲಿ ನೀನು ಮಹಾ ಚತುರಳು. ಈ ಸಂಸಾರದ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರದಲ್ಲಿ ನಿಮ್ಮ ಗುಣ ಸದಾ ಸಮರ್ಥವಾಗಿವೆ. ಅವೇ 3 ಗುಣಗಳಿಂದ ಉತ್ಪನ್ನರಾದ ನಾವು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ ಎಂದರೆ ಬ್ರಹ್ಮ, ವಿಷ್ಣು ಹಾಗೂ ಶಂಕರ ನಿಯಮಾನುಸಾರ ಕಾರ್ಯದಲ್ಲಿ ತತ್ಪರರಾಗಿದ್ದೇವೆ. ಪುಣ್ಯಾತ್ಮರೇ, ಇದು ಸ್ಪಷ್ಟವಾಯಿತೇನೆಂದರೆ ಬ್ರಹ್ಮ, ವಿಷ್ಣು, ಮಹೇಶರು ನಾಶ ಹೊಂದುವವರು, ಅಜರಾಮರರು ಅಲ್ಲ. ದುರ್ಗೆ ಇವರ ತಾಯಿಯಾಗಿದ್ದಾರೆ. ಮತ್ತು ಇದು ಕೂಡ ಸ್ಪಷ್ಟವಾಯಿತೇನೆಂದರೆ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ ಜೊತೆಯಲ್ಲಿ ಇದು ಕೂಡ ಸ್ಪಷ್ಟವಾಯಿತು, ಕೇವಲ ಇವರು ನಿಯಮಿತ ಕಾರ್ಯವನ್ನೇ ಮಾಡಬಲ್ಲರು. ತಮ್ಮ ಭಾಗ್ಯದ ರೇಖೆಯಲ್ಲಿ ಪರಿವರ್ತನೆ ಮಾಡಲಾರರು. ತಮ್ಮ ಭಾಗ್ಯದಲ್ಲಿ ದುಃಖವಿದ್ದರೆ ದುಃಖವೇ ತಮಗೆ ಪ್ರಾಪ್ತಿಯಾಗುವುದು ಇವರ ಸಾಧನೆಯಿಂದ. ತಮ್ಮ ಆ ಸಂಸ್ಕಾರ ಪಾಪಕರ್ಮ ತೊಡೆಯದು, ನಾಶವಾಗದು. ಅದು ಕೇವಲ ಪರಮಾಕ್ಷರ ಬ್ರಹ್ಮನ ಸತ್ಯ ಸಾಧನೆಯಿಂದ, ಪೂರ್ಣ ಸಂತನಿಂದ ಪ್ರಾಪ್ತ ಮಾಡಿದ ಸಾಧನೆ ಮಾಡುವುದರಿಂದ ಆ ಪಾಪಗಳು ನಾಶಗೊಳ್ಳುತ್ತವೆ. ಈಗ ತಮಗೆ ತೋರಿಸುತ್ತೇವೆ ಶಿವಪುರಾಣದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವರ ತಂದೆಯಾರು? ಈ ಕಾಲರೂಪಿ ಸದಾಶಿವರೂಪಿ ಕಾಲನು, ಕಾಲರೂಪಿ ಬ್ರಹ್ಮ ಮತ್ತು ಇವರ ತಾಯಿ ದುರ್ಗೆಯಾಗಿದ್ದಾರೆ. ಇದು ಸ್ಪಷ್ಟವಾಗಿದೆ. ಇದು ನೋಡಿರಂತೆ ಶ್ರೀ ಶಿವಪುರಾಣ. ಪ್ರಕಾಶಕ ಹಾಗೂ ಮುದ್ರಕರು ಗೀತಾ ಪ್ರೆಸ್, ಗೋರಖಪುರ, ಗೋವಿಂದ ಭವನ ಕಾರ್ಯಾಲಯ, ಕೋಲ್ಕತ್ತಾದ ಸಂಸ್ಥಾನ. ಇದೀವರ ಫೋನ್ ಮತ್ತು ಫ್ಯಾಕ್ಸ್ ನಂಬರ್ ಆಗಿದೆ. ಇದು 99ನೇ ಪುಟದಲ್ಲಿ ರುದ್ರ ಸಂಹಿತೆ, ಸಂಕ್ಷಿಪ್ತ ಶಿವಪುರಾಣ 98ರಲ್ಲಿ ನೋಡೋಣ ನಾವು. ಇಲ್ಲಿ ಕೆಳಗಡೆ ತನ್ನ ಪುತ್ರ ನಾರದನ ಈ ಮಾತು ಕೇಳಿ ಲೋಕ ಪಿತಾಮಹ ಬ್ರಹ್ಮ ಅಲ್ಲಿ ಈ ರೀತಿ ಹೇಳಿದರು. ಇದು 5ನೇ ಅಧ್ಯಾಯ ಇಲ್ಲಿ ಸಮಾಪ್ತಿಯಾಯಿತು. ಇದು 6ನೇದು ಪ್ರಾರಂಭವಾಗುತ್ತದೆ ನೋಡಿ. ಬ್ರಹ್ಮ ಹೇಳಿದರು, ಅಂದರೆ ಬ್ರಹ್ಮನ್, ದೇವಶಿರೋಮಣಿ, ನೀನು ಸದಾ ಸಮಸ್ತ ಜಗತ್ತಿನ ಉಪಕಾರದಲ್ಲಿ ತೊಡಗಿರುತ್ತಿರುವೆ. ನೀನು ಜನರ ಹಿತದ ಬಯಕೆಯಿಂದ ಇದು ಬಹಳ ಉತ್ತಮ ಮಾತನ್ನು ಕೇಳಿರುವೆ. ಯಾವ ಸಮಯದಲ್ಲಿ ಸಮಸ್ತ ಚರಾಚರ ಜಗತ್ತು ನಷ್ಟವಾಗಿತ್ತು, ಎಲ್ಲೆಡೆ ಕೇವಲ ಕತ್ತರೆಯಾಗಿತ್ತು, ಸೂರ್ಯ ಕಾಣಿಸ್ತಿರಲಿಲ್ಲ, ಚಂದ್ರನಿರಲಿಲ್ಲ, ಅನ್ಯ ಗ್ರಹಗಳು ಮತ್ತು ನಕ್ಷತ್ರಗಳ ಪತ್ತೇ ಇರಲಿಲ್ಲ, ದಿನವಾಗಲಿ ರಾತ್ರಿಯಾಗಲಿ ಆಗ್ತಿರಲಿಲ್ಲ, ಅಗ್ನಿ, ಪೃಥ್ವಿ, ವಾಯು ಮತ್ತು ಜಲದ ಮೂಲತತ್ವವೇ ಇರಲಿಲ್ಲ. ಆ ಸಮಯದಲ್ಲಿ ತತ್ ಸದ್ ಬ್ರಹ್ಮ್, ತತ್ ಸದ್ ಎಂದರೆ ಸತ್ಯ, ಬ್ರಹ್ಮ್ ಎಂದರೆ ಪರಮಾತ್ಮ, ಆ ಅವಿನಾಶಿ ಪರಮಾತ್ಮ. ಈ ಶ್ರುತಿಯಲ್ಲಿ ಆ ಸತ್ಯ ಯಾವಾಗ ಕೇಳಲ್ಪಡುತ್ತಿತ್ತೋ ಆಗ ಆತನೊಬ್ಬ ಮಾತ್ರವೇ ಉಳಿದಿದ್ದ, ಆ ಅಮರ ಪುರುಷನೇ ಶೇಷ ಉಳಿದಿದ್ದ. ಈಗ ಈ ಜ್ಞಾನ ಬ್ರಹ್ಮನು ಹೇಳುತ್ತಿದ್ದಾನೆ ತನ್ನ ಪುತ್ರ ನಾರದನಿಗೆ. ಇವರಿಗೆ ಪರಮೇಶ್ವರ ಕಬೀರ್ ದೇವರು ಬಂದು ಇವರಿಗೆ ಜ್ಞಾನ ನೀಡಿದ್ದರು. ಆದರೆ ಕಾಲನು ಇವರಿಗೆ ಭ್ರಮಿತಗೊಳಿಸಿಬಿಟ್ಟನು ಮತ್ತು ಇವರು ಸ್ವಲ್ಪವಂತೂ ಪರಮೇಶ್ವರ ಕಬೀರ್ ದೇವರಿಂದ ಕೇಳಿದ ಜ್ಞಾನ
ಮತ್ತು ಸ್ವಲ್ಪ ತನ್ನ ಅನುಭವ ಮತ್ತು ಕಾಲನ ಪ್ರೇರಣೆಯಿಂದ ಸ್ವಲ್ಪ ಇವರು ಗ್ರಹಣ ಏನು ಮಾಡಿದ್ದರು, ಇವೆರಡನ್ನೂ ಸೇರಿಸಿ ಹೊಂದಿಸಿ ಹೇಳುತ್ತಿದ್ದಾನೆ ಬ್ರಹ್ಮ ತನ್ನ ಪುತ್ರನಿಗೆ. ಈಗ ನೋಡಿರಂತೆ 100ನೇ ಪುಟದಲ್ಲಿ, ಇದು 100ನೇ ಪುಟ. ಈಗ ಇದು 6ನೇ ಅಧ್ಯಾಯ ನಡೆಯುತ್ತಿದೆ. ಆ ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನ ಮತ್ತು ಅಜ್ಞಾನದಿಂದ ಪೂರ್ಣ ಉಕ್ತಿಗಳ ಮೂಲಕ ಈ ರೀತಿ ವಿಕಲ್ಪಗೊಳಿಸಲಾಗುತ್ತಿದೆ. ಅವನು ಕೆಲವು ಸಮಯದ ಬಳಿಕ, ಸ್ವಲ್ಪ ಸಮಯದ ನಂತರ ದ್ವಿತೀಯನ ಇಚ್ಛೆ ಪ್ರಕಟಿಸಿದನು. ಅವನೊಳಗೆ ಒಂದರಿಂದ ಅನೇಕವಾಗುವ ಸಂಕಲ್ಪ ಉತ್ಪನ್ನವಾಯಿತು. ಆಗ ಆ ನಿರಾಕಾರ ಪರಮಾತ್ಮನು ತನ್ನ ಲೀಲಾಶಕ್ತಿಯಿಂದ ತನಗಾಗಿ ಮೂರ್ತಿಯನ್ನು, ಈಗ ನಿರಾಕಾರವೆನ್ನುತ್ತಾರೆ ಇವರು, ಹೇಳುತ್ತಾರೆ ಆತನು ತನ್ನದು ಸಾಕಾರ ಮಾಡಿದನು, ಮೂರ್ತಿ ಮಾಡಿದ, ಸಾಕಾರ ಕಲ್ಪನೆ ಮಾಡಿದ. ಮತ್ತು ಆ ಮೂರ್ತಿರಹಿತ ಪರಬ್ರಹ್ಮನೇನಿದ್ದಾನೆ, ಅವನ ಮೂರ್ತಿ ಇವನು ಭಗವಂತ ಸದಾಶಿವನು. ಅರ್ವಾಚೀನ ಮತ್ತು ಪ್ರಾಚೀನ ವಿದ್ವಾಂಸರು ಅವರನ್ನೇ ಈಶ್ವರ ಎನ್ನುತ್ತಾರೆ. ಆ ಸಮಯದಲ್ಲಿ ಏಕಾಂಗಿಯಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡಲು ಆ ಸದಾಶಿವನು ತನ್ನ ವಿಗ್ರಹದಿಂದ ಸ್ವತಃವೇ ಒಂದು ಸ್ವರೂಪಭೂತ ಶಕ್ತಿಯ ಸೃಷ್ಟಿ ಮಾಡಿದರು. ಅದು ಅವರ ತನ್ನ ಶ್ರೀ ಅಂಗದಿಂದ ಎಂದಿಗೂ ಬೇರೆಯಾಗುವಳು ಅಲ್ಲ. ಈಗ ಪರಮಾತ್ಮ ಈ ಕಾಲನ ಹೊಟ್ಟೆಯಿಂದ ದುರ್ಗೆಯನ್ನು ತೆಗೆದಿದ್ದರು. ಇದೀಗ ಕೇಳಿ ಹೇಳಿದಂತಹ ಹೊಂದಾಣಿಕೆಯ ಜ್ಞಾನವನ್ನು ಈ ಬ್ರಹ್ಮ ಹೇಳುತ್ತಿದ್ದಾನೆ. ಆ ಪರಾಶಕ್ತಿಯನ್ನು ಪ್ರಧಾನ, ಪ್ರಕೃತಿ, ಗುಣವತಿ, ಮಾಯಾ, ಬುದ್ಧಿತತ್ವದ ಜನನಿ ಹಾಗೂ ವಿಕಾರರಹಿತಳೆಂದು ಹೇಳಲಾಗಿದೆ. ಆ ಶಕ್ತಿಯು ಅಂಬಿಕೆ ಎಂದು ಕರೆಯಲ್ಪಟ್ಟಳು. ಆಕೆಯನ್ನು ಪ್ರಕೃತಿ, ದುರ್ಗೆಯ ಡೆಫಿನಿಷನ್ ಇದು. ಆಕೆಯನ್ನು ಪ್ರಕೃತಿ, ಸರ್ವೇಶ್ವರಿ ಮತ್ತು ತ್ರಿದೇವ ಜನನಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ತಾಯಿ, ತ್ರಿದೇವ ಜನನಿ, ನಿತ್ಯ ಮತ್ತು ಮೂಲ ಕಾರಣವೆಂದು ಹೇಳುತ್ತಾರೆ. ಸದಾಶಿವನ ಮೂಲಕ ಪ್ರಕಟಗೊಳಿಸಿದ ಆ ಶಕ್ತಿಗೆ 8 ಭುಜಗಳಿವೆ. ಕಾಲನ ಹೊಟ್ಟೆಯಿಂದ ಮಾಲಿಕನು ತೆಗೆದಿದ್ದರು ಪರಮೇಶ್ವರ ಕಬೀರ್ ದೇವರು. ಈ ದುರ್ಗೆ ಆ ಅಷ್ಟಂಗಿ ದುರ್ಗೆಯಾಗಿದ್ದಾಳೆ. ನಾನಾ ಪ್ರಕಾರದ ಆಭೂಷಣಗಳು ಆಕೆಯ ಶ್ರೀ ಅಂಗಗಳ ಶೋಭೆಯನ್ನು ಹೆಚ್ಚಿಸುತ್ತವೆ. ಆ ದೇವಿ ನಾನಾ ಪ್ರಕಾರದ ಗತಿಗಳಿಂದ ಸಂಪನ್ನಳು ಮತ್ತು ಅನೇಕ ಪ್ರಕಾರದ ಅಸ್ತ್ರಶಸ್ತ್ರ ಧಾರಣೆ ಮಾಡುತ್ತಾಳೆ. ಸ್ಪಷ್ಟವಾಯಿತು ದುರ್ಗೆಯ ವಿಷಯದ ಕುರಿತು ಈ ಮಾಹಿತಿ. ಏಕಾಂಗಿಯಾಗಿದ್ದರೂ ಕೂಡ ಆಕೆ ಮಾಯಾ ಸಂಯೋಗವಶಾತ್ ಅನೇಕಳಾಗುತ್ತಾಳೆ. ಏಕೆಂದರೆ ಸಾವಿತ್ರಿ, ಲಕ್ಷ್ಮಿ ಮತ್ತು ಪಾರ್ವತಿ ಕೂಡ ಈಕೆಯೇ ತನ್ನ ಅನೇಕ ರೂಪ, ಬೇರೆ ರೂಪಗಳನ್ನು ಧಾರಣೆ ಮಾಡಿದಳು, ಅನೇಕಳಾದಳು. ಅವರನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರೊಡನೆ ಇವಳು ವಿವಾಹ ಮಾಡಿಸಿದಳು. ಆ ಸದಾಶಿವರೇನಿದ್ದಾರೆ ಅವರನ್ನು ಪರಮಪುರುಷ, ಈಶ್ವರ, ಶಿವ, ಶಂಭು ಮತ್ತು ಮಹೇಶ್ವರ ಕೂಡ ಹೇಳುತ್ತಾರೆ. ಈ ಕಾಲನ ಡೆಫಿನಿಷನ್ ಹೇಳಿದೆ ಇದು. ಈಗ 101ನೇ ಪುಟದಲ್ಲಿ ರುದ್ರ ಸಂಹಿತೆ. ಈಗ ಕಾಲರೂಪಿ ಬ್ರಹ್ಮ ಅವರು ತನ್ನ ಸರ್ವಾಂಗಗಳಲ್ಲಿ ಭಸ್ಮವನ್ನು ಲೇಪಿಸಿರುತ್ತಾರೆ. ಆ ಕಾಲರೂಪಿ ಬ್ರಹ್ಮನು ಒಂದೇ ಸಮಯದಲ್ಲಿ ಶಕ್ತಿಯೊಡನೆ, ಇದು ನಾಥ್ ಅಲ್ಲ, ಶಿವಲೋಕ ಹೆಸರಿನ ಕ್ಷೇತ್ರದ ನಿರ್ಮಾಣ ಮಾಡಿದ್ದನು. ಆ ಉತ್ತಮ ಕ್ಷೇತ್ರಕ್ಕೆ ಕಾಶಿ ಎನ್ನುತ್ತಾರೆ. ಅದು ಪರಮ ನಿರ್ವಾಣ ಅಥವಾ ಮೋಕ್ಷ ಸ್ಥಾನವಾಗಿದೆ. ಆತನು ಎಲ್ಲಕ್ಕಿಂತ ಮೇಲೆ ವಿರಾಜಮಾನನಾಗಿದ್ದಾನೆ. ಅವರು ಪ್ರಿಯ ಮತ್ತು ಪ್ರಿಯತಮ. ಅವರು ಪತಿ ಪತ್ನಿ ರೂಪದಲ್ಲಿ ಶಕ್ತಿ ಮತ್ತು ಶಿವ ಅಂದರೆ ದುರ್ಗೆ ಮತ್ತು ಕಾಲ ಏನಿದ್ದಾರೆ ಪರಮಾನಂದ ಸ್ವರೂಪರಾಗಿದ್ದು ಆ ಮನೋರಮ ಕ್ಷೇತ್ರದಲ್ಲಿ ನಿತ್ಯ ನಿವಾಸ ಮಾಡುತ್ತಾರೆ. ಶಿವ ಮತ್ತು ಶಿವೆ ಪ್ರಳಯ ಕಾಲದಲ್ಲಿ ಕೂಡ ಎಂದೂ ಆ ಕ್ಷೇತ್ರವನ್ನು ತಮ್ಮ ಸಾನ್ನಿಧ್ಯದಿಂದ ಮುಕ್ತಗೊಳಿಸಿಲ್ಲ. ದೇವರ್ಷಿ ಒಂದು ಸಮಯದಲ್ಲಿ ಆ ಆನಂದವನದಲ್ಲಿ ತಿರುಗಾಡುತ್ತಿರುವಾಗ ಶಿವೆ ಮತ್ತು ಶಿವನ ಮನದಲ್ಲಿ ಇಚ್ಛೆಯಾಯಿತು. ಏನೆಂದರೆ ಯಾವುದೋ ಬೇರೆ ಪುರುಷನ ಸೃಷ್ಟಿ ಮಾಡಬೇಕಾಗಿದೆ. ಎಂದರೆ ಯಾರೋ ಬಾಲಕನ ಉತ್ಪತ್ತಿ ಮಾಡಬೇಕು, ಪುತ್ರ ಉತ್ಪನ್ನ ಮಾಡೋಣ. ಆತನ ಮೇಲೆ ಈ ಸೃಷ್ಟಿಯ ಸಂಚಾಲನೆಯ ಮಹಾನ್ ಭಾರವನ್ನಿಟ್ಟು ನಾವಿಬ್ಬರೂ ಕೇವಲ ಕಾಶಿಯಲ್ಲಿ ಇದ್ದು ಇಚ್ಛಾನುಸಾರ ವಿಹರಿಸೋಣ ಮತ್ತು ನಿರ್ವಾಣ ಧಾರಣೆ ಮಾಡೋಣ. ಹೀಗೆ ನಿಶ್ಚಯಿಸಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು ತನ್ನ ವಾಮಭಾಗದ 10ನೇ ಅಂಗದ ಮೇಲೆ ಅಮೃತ ಲೇಪಿಸಿದನು ಮತ್ತು ಅಲ್ಲಿಂದ ಒಬ್ಬ ಪುರುಷ ಪ್ರಕಟನಾದನು. ಅಂದರೆ ಒಬ್ಬ ಬಾಲಕನ ಜನ್ಮವಾಯಿತು. ಇವರಿಬ್ಬರ ಅಂದರೆ ಪತಿಪತ್ನಿ ವ್ಯವಹಾರದಿಂದ ಕಾಲ ಮತ್ತು ದುರ್ಗೆಯಿಂದ 102ನೇ ಪುಟದಲ್ಲಿ ಆ ಕಾಲರೂಪಿ ಬ್ರಹ್ಮನು ಹೇಳಿದ, ಈ ಕಾಲರೂಪಿ ಬ್ರಹ್ಮ ನೋಡಿ ಇಲ್ಲಿ ಬರೆದಿದೆ. ಈ 101ನೇ ಪುಟದಲ್ಲಿ ಆ ಕಾಲರೂಪಿ ಬ್ರಹ್ಮನು ಸದಾಶಿವ ಹೇಳಿ, ಬೇಕಾದರೆ ಕಾಲರೂಪಿ ಬ್ರಹ್ಮ ಹೇಳಿ, ಈತ ಕಾಲನು ಶಿವರೂಪ ಧಾರಣೆ ಮಾಡಿ ಕೂಡ ಇರುತ್ತಾನೆ. ಈತನು ಬಹಳ ಕಪಟ ಮಾಡುತ್ತಾನೆ. ಈಗ ನಾವು ಬಂದೆವು
102ರಲ್ಲಿ. ಆ ಕಾಲನು ಮಗ ಹುಟ್ಟಿದಾಗ ಹೇಳಿದ, ವತ್ಸ, ವ್ಯಾಪಕನಾಗಿರುವ ಕಾರಣ ನಿನ್ನ ವಿಷ್ಣು ನಾಮ ವಿಖ್ಯಾತವಾಯಿತು. ವ್ಯಾಪಕ ಏನಾಗಿದೆ ಹೇಳಿ? ಇದರಲ್ಲಿ ಬಾಲಕನಿದ್ದ ಹೀಗೆ ಹೇಳುತ್ತಿದ್ದಾನೆ, ವ್ಯಾಪಕನೆಲ್ಲಾದ? ಇವರ ಇಂತಹ ವ್ಯಾಖ್ಯೆ ವ್ಯರ್ಥದ್ದಾಗಿದೆ. ವತ್ಸ, ಇದನ್ನು ನೇರ ತಿಳಿದುಕೊಳ್ಳಿ, ನಿನ್ನ ವಿಷ್ಣು ನಾಮ ವಿಖ್ಯಾತವಾಯಿತು. ಮತ್ತು 103ನೇ ಪುಟದಲ್ಲಿ ಬ್ರಹ್ಮ, ಇದು 6ನೇ ಅಧ್ಯಾಯ ಸಮಾಪ್ತವಾಯಿತು. 7ನೇದರಲ್ಲಿ ಬ್ರಹ್ಮನು ಹೇಳುತ್ತಿದ್ದಾನೆ, ದೇವರ್ಷಿ, ತದನಂತರ ಕಲ್ಯಾಣಕಾರಿ ಪರಮೇಶ್ವರ ಸಾಂಬ ಸದಾಶಿವನು ಪೂರ್ವದಂತೆ ಪ್ರಯತ್ನ ಮಾಡಿ ತನ್ನ ಬಲ ಅಂಗದಿಂದ ನನ್ನನ್ನು ಉತ್ಪನ್ನ ಮಾಡಿದ. ನನ್ನನ್ನು ತನ್ನ ಬಲ ಅಂಗದಿಂದ ಉತ್ಪನ್ನಿಸಲಾಯಿತು ಎಂದರೆ ಪತಿಪತ್ನಿ ವ್ಯವಹಾರದಂತೆ ವಿಷ್ಣುವನ್ನು ಉತ್ಪನ್ನಿಸಿದಂತೆ ಹೀಗೆ ನನ್ನ ಉತ್ಪನ್ನ ಮಾಡಲಾಯಿತು. ಉಳಿದದ್ದು ಇದು ಬೇರೆ ವಿಷಯವಾಗಿದೆ. ಈಗ ಪುಣ್ಯಾತ್ಮರೇ, ಈಗ ಇಲ್ಲಿ ಒಂದು ಸಮಸ್ಯೆ ಬಂದುಬಿಟ್ಟಿತು ಈ ಅನುವಾದಕರ್ತನ ಎದುರು. ಈತ ಯೋಚಿಸಿದ ಏನೆಂದರೆ, ಶಿವನಿಂದ ಶಿವನ ಉತ್ಪತ್ತಿ ಹೇಗೆ ಬರೆಯಲಿ? ಆದರೆ ಜ್ಞಾನದ ಕೊರತೆಯಿಂದ ಹೀಗೆ ಒಂದಲ್ಲ ಒಂದೆಡೆ ಸಮಸ್ಯೆಗೀಡಾಗುತ್ತಾನೆ ಜೀವಾತ್ಮ. ಈಗ ನೋಡಿ 9ನೇ ಅಧ್ಯಾಯದಲ್ಲಿ ಇದೇ ರುದ್ರ ಸಂಹಿತೆ. ಇದು ನೋಡಿ ಅದೇ ಸಂಕ್ಷಿಪ್ತ ಶಿವಪುರಾಣ 110ನೇ ಪುಟದಲ್ಲಿ ಅಧ್ಯಾಯ 9 ಇದರ ಲಾಸ್ಟ್ನಲ್ಲಿ ಈ ರೀತಿ ಬ್ರಹ್ಮ, ವಿಷ್ಣು ಹಾಗೂ ರುದ್ರ ಈ 3 ದೇವತೆಗಳಲ್ಲಿ ಗುಣಗಳಿವೆ. ಆದರೆ ಶಿವ ಗುಣಾತೀತನೆಂದು ತಿಳಿಯಲಾಗಿದೆ. ಬ್ರಹ್ಮ, ವಿಷ್ಣು ಮತ್ತು ಈತನನ್ನು ಮಹೇಶನೆಂದು ತಿಳಿಯಿರಿ. ಕಾಲನ ಪುತ್ರ ತಮೋಗುಣಿ ಮತ್ತು ಇವರಲ್ಲಿ ಗುಣಗಳಿವೆ. ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಶಿವ ಮಹೇಶ ಹೇಳಿ ಮತ್ತು 3 ದೇವತೆಗಳಲ್ಲಿ ಗುಣಗಳಿವೆ. ಆದರೂ ಆ ಕಾಲರೂಪಿ ಬ್ರಹ್ಮ ಇವರಿಂದ ಬೇರೆಯಾಗಿದ್ದಾನೆ, ಗುಣಾತೀತನೆಂದು ತಿಳಿಯಲಾಗಿದೆ. ಈ ಗುಣಗಳಿಂದ ಭಿನ್ನವಾಗಿದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶರಿಂದ ಬೇರೆಯಾಗಿದ್ದಾನೆ. ಈಗ ಇಲ್ಲಂತೂ ಆತನು ಅನುವಾದಕರ್ತನು ಅಂತೆಯೇ ಅನುಕೂಲಕ್ಕನುಗುಣವಾಗಿ ಮಾಡಿಬಿಟ್ಟ ಗೋಲ್ಮಾಲ್. ಈಗ ಇಲ್ಲಿ ಸಂದೇಹ ಉತ್ಪನ್ನವಾಗುತ್ತದೆ ಶ್ರದ್ಧಾಳುವಿಗೆ. ಅಂದರೆ ರುದ್ರ ಬರೆದಿದೆ, ಇಲ್ಲಂತೂ ಮಹೇಶನೊಂದು ಬರೆದಿಲ್ಲ. ಈಗ ಪುಣ್ಯಾತ್ಮರೇ, ದೇವಿ ಪುರಾಣದ 3ನೇ ಸ್ಕಂದದಲ್ಲಿ ಯಾವಾಗ ವಿವರಣೆ ನಡೆಯುತ್ತದೆ ಅಂದರೆ ಆವಾಗ ಮೊದಲು ದುರ್ಗೆಯನ್ನು ಆ 3ರನ್ನು ಒಟ್ಟಾಗಿಸಲಾಯಿತು ಮತ್ತು ನಂತರ ಬ್ರಹ್ಮ, ವಿಷ್ಣು, ರುದ್ರರಲ್ಲಿ ಹೇಳಲಾಯಿತು ಮತ್ತು ಮಹೇಶ ಕೂಡ ಆತನನ್ನು ಹೇಳಲಾಗಿದೆ. ಈಗ ಇಲ್ಲಿ ಏನೆಂದರೆ, ಈ ಕಾಲನು 11 ರುದ್ರರನ್ನು ಉತ್ಪನ್ನಿಸಿದ ಮತ್ತು ಅವರ ಮುಖಂಡನನ್ನಾಗಿ ಮಾಡಿಡಲಾಗಿದೆ ಈ ತನ್ನ ಪುತ್ರ ತಮೋಗುಣ ಶಿವನನ್ನು. ಮತ್ತು ಆತನ ಅಂತರ್ಗತದಲ್ಲಿ ಆ 10ರ ಒಬ್ಬ ಮುಖಂಡ ಮತ್ತು ರುದ್ರ ಮಾಡಿಡಲಾಗಿದೆ. ಆದರೆ ಶಿವನ ಅಂಡರ್ ಕಂಟ್ರೋಲ್ನಲ್ಲಿ ಇದ್ದಾರೆ ಈ ಕಾಲನ ಪುತ್ರನ. ಮತ್ತು ಕಾಲರೂಪಿ ಬ್ರಹ್ಮ ಇವನು ಇವರೆಲ್ಲರ ತಂದೆಯಾಗಿದ್ದಾನೆ. ಇದು ನೋಡಿರಂತೆ ಒಂದು ಸಮಯದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಪರಸ್ಪರ ಜಗಳವಾಯಿತು. ಇಬ್ಬರು ಕಾದಾಡತೊಡಗಿದರು. ಅವರ ಯುದ್ಧ ಸಮಾಪ್ತಗೊಳಿಸಲು ಅವರ ಮಧ್ಯೆ ಒಂದು ತೇಜೋಮಯ ಸ್ತಂಭವನ್ನು ಕಾಲನು ನಿಲ್ಲಿಸಿಬಿಟ್ಟನು. ನಂತರ ಇಬ್ಬರು ಮೇಲೆ ಕೆಳಗೆ ಇದರ ಹುಡುಕಾಟ ಮಾಡಿದರು. ನಂತರ ಕೊನೆಗೆ ಕಾಲನು ಶಿವರೂಪದಲ್ಲಿ ಇವರ ಎದುರು ಪ್ರಕಟ ಆದನು. ಈತ ಹೀಗೆ ಮೋಸ ಮಾಡುತ್ತಾನೆ ವಿಷ್ಣುವಿನ ಉಪಾಸಕರಿಗೆ ವಿಷ್ಣು ರೂಪದಲ್ಲಿ, ಶಿವನ ಉಪಾಸಕರಿಗೆ ಶಿವರೂಪದಲ್ಲಿ. ಮತ್ತು ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಇದ್ದರು. ಇವರಿಗೆ ಶಿವರೂಪದಲ್ಲಿ ದರ್ಶನ ನೀಡಿದನು, ತನ್ನ ವಾಸ್ತವಿಕ ರೂಪದಲ್ಲಿ ನೀಡುವುದಿಲ್ಲ. ಹಾಗೆ ಇಲ್ಲಿ ವಿದ್ವೇಶ್ವರ ಸಂಹಿತೆ ಮತ್ತು ವಿದ್ವೇಶ್ವರ ಸಂಹಿತೆ ಅಧ್ಯಾಯ ಸಂಖ್ಯೆ 9 ನಡೆಯುತ್ತಿದೆ. ಈಗ ನಾವು 10ನೇದು ಓದೋಣ. ಯಾವಾಗ ಈ ಕಾಲನು ಬಂದನು, ಈ ಕಾಲರೂಪಿ ಬ್ರಹ್ಮನಲ್ಲಿ ಬ್ರಹ್ಮ ಮತ್ತು ವಿಷ್ಣು ಕೇಳಿದರು, ಪ್ರಭು, ಸೃಷ್ಟಿ ಇತ್ಯಾದಿ 5 ಕೃತ್ಯಗಳ ಲಕ್ಷಣಗಳು ಏನು? ಇದನ್ನು ನಮ್ಮಿಬ್ಬರಿಗೂ ಹೇಳಿ. ಆಗ ಭಗವಂತ ಶಿವ ಹೇಳಿದ, ಅಂದರೆ ಕಾಲ ಹೇಳಿದ, ಈಗ ಇಲ್ಲಿ ನೋಡಿ, ಈಗಂತೂ ನಾವು 25ರಲ್ಲಿ ಓದುತ್ತಿದ್ದೇವೆ. ಈಗ 26ರಲ್ಲಿ ಓದೋಣ. ನಾವು ಶಾರ್ಟ್ ಆಗಿ ಓದೋಣ. ಇದು ಕಾಲ ಹೇಳಿದ, ಕಾಲರೂಪಿ ಬ್ರಹ್ಮ ಹೇಳಿದ, ಸದಾಶಿವ ಹೇಳಿದ, ಪುತ್ರರೇ, ನೀವಿಬ್ಬರೂ ತಪಸ್ಸು ಮಾಡಿ ಪ್ರಸನ್ನನಾದ ಪರಮೇಶ್ವರನಾದ ನನ್ನಿಂದ ಸೃಷ್ಟಿ ಮತ್ತು ಸ್ಥಿತಿ ಹೆಸರಿನ 2 ಕೃತ್ಯ ಪ್ರಾಪ್ತಗೊಳಿಸಿದಿರಿ. ಇವೆರಡು ನಿಮಗೆ ಬಹಳ ಪ್ರಿಯವಾಗಿವೆ. ಇದೇ ರೀತಿ ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರರಲ್ಲಿ 2 ಅನ್ಯ ಉತ್ತಮ ಕೃತ್ಯ ಸಂಹಾರ ಮತ್ತು ತಿರೋಭಾವ ನನ್ನಿಂದ ಪ್ರಾಪ್ತಿಸಿಕೊಂಡರು. ಆದರೂ 5ನೇ ಅನುಗ್ರಹ ಹೆಸರಿನ ಕೃತ್ಯ ಬೇರೆ ಯಾರೂ ಪಡೆಯಲು ಸಾಧ್ಯವಿಲ್ಲ. ಈಗ ಪುಣ್ಯಾತ್ಮರೇ, ಇಲ್ಲಿ ನೋಡಿ, ಇವರು ಪುತ್ರ ಇಬ್ಬರಂತೂ ಇವರಾದರು ಬ್ರಹ್ಮ ಮತ್ತು ವಿಷ್ಣು. ರುದ್ರ ಮತ್ತು ಮಹೇಶ್ವರ ಇವರು 4ರಾದರು. ಈ ಮಹೇಶ್ವರನು ಏನಿದ್ದಾನೆ, ಇವನು ಕಾಲನ ಪುತ್ರನಾಗಿದ್ದಾನೆ.
ಇವನ ಅಂತರ್ಗತದಲ್ಲಿ ಈ ರುದ್ರರಿದ್ದಾರೆ. ಈ 11 ರುದ್ರರ ಮೇಲೊಂದು ರುದ್ರನಿದ್ದಾನೆ ಮತ್ತು ಈತನೇ ಇವರ ಕಂಟ್ರೋಲರ್ ಆಗಿದ್ದಾನೆ. ಈ ಎರಡನ್ನು ಈತ ಸ್ವತಃ ಕಂಟ್ರೋಲ್ ಮಾಡುತ್ತಿದ್ದಾನೆ. ಆದರೆ ಇವನೊಬ್ಬ 11ನೇ ರುದ್ರ ಕೂಡ ಈತನ ಅಧೀನದಲ್ಲಿದ್ದಾನೆ. ಹಾಗಾದರೆ ಈಗ ಇಲ್ಲಿ ಈ 3 ಬ್ರಹ್ಮ, ವಿಷ್ಣು ಮತ್ತು ಈ ಮಹೇಶ ಇವರಂತೂ ತಕ್ಕ ಮಟ್ಟಿಗೆ ಪ್ರಸಿದ್ಧರು. ಮತ್ತು ಹೇಳುವಾತ ಏನಿದ್ದಾನೆ ಅಂದರೆ ಇವರಿಂದ ಬೇರೆ ಆಗಿದ್ದಾನೆ. 5ನೇವನು ಅವನು ಕಾಲನಾಗಿದ್ದಾನೆ. ಇದು ಸ್ಪಷ್ಟವಾಯಿತು. ಏನೆಂದರೆ ಬ್ರಹ್ಮ, ವಿಷ್ಣು, ಮಹೇಶರ ತಂದೆ ಸದಾಶಿವ ರೂಪಿ ಕಾಲನು ಮತ್ತು ಇವನೇ ಗೀತೆ ಹೇಳಿದ್ದನು ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ. ಇದು ನೋಡಿರಂತೆ. ನಾನು ಇದು ಪುಟ ಸಂಖ್ಯೆ 26ರಲ್ಲಿದೆ. ಸಂಕ್ಷಿಪ್ತ ಶಿವಪುರಾಣ ಮತ್ತು ವಿದ್ವೇಶ್ವರ ಸಂಹಿತೆ. ಈಗ ಈ ಕಾಲ ಹೇಳುತ್ತಾನೇನೆಂದರೆ, ನಾನು ಪೂರ್ವಕಾಲದಲ್ಲಿ ತನ್ನ ಸ್ವರೂಪಭೂತ ಮಂತ್ರದ ಉಪದೇಶ ಮಾಡಿದೆ. ಅದು ಓಂಕಾರ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಅದು ಮಂಗಳಕಾರಿ ಮಂತ್ರವಾಗಿದೆ. ಎಲ್ಲಕ್ಕಿಂತ ಮೊದಲು ನನ್ನ ಮುಖದಿಂದ ಓಂಕಾರ ಎಂದರೆ ಓಂ ಪ್ರಕಟವಾಯಿತು. ಅದು ನನ್ನ ಸ್ವರೂಪದ ಬೋಧ ಮಾಡಿಸುವಂಥದ್ದು ಆಗಿದೆ. ಓಂಕಾರ ವಾಚಕವಾಗಿದೆ, ನಾನು ವಾಚ್ಯನು. ಈ ಮಂತ್ರ ನನ್ನ ಸ್ವರೂಪವೇ ಆಗಿದೆ. ಪ್ರತಿದಿನ ಓಂಕಾರದ ನಿರಂತರ ಸ್ಮರಣೆ ಮಾಡುವುದರಿಂದ ನನ್ನದೇ ಸದಾ ಸ್ಮರಣೆಯಾಗುತ್ತದೆ. ನನ್ನ ಉತ್ತರವರ್ತಿ ಮುಖದಿಂದ ಅಕಾರ, ಪಶ್ಚಿಮ ಮುಖದಿಂದ ಉಕಾರ, ದಕ್ಷಿಣ ಮುಖದಿಂದ ಮಕಾರ, ಆ ಉ ಮಗಳಿಂದ ಈ ಓಂ ಆಗಿದೆ. ಮತ್ತು ಪೂರ್ವವರ್ತಿ ಮುಖದಿಂದ ಬಿಂದು ಹಾಗೂ ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯವಾಯಿತು. ಈ ರೀತಿ 5 ಅವಯವಗಳಿಂದ ಯುಕ್ತ ಓಂಕಾರದ ವಿಸ್ತಾರವಾಯಿತು. ಇವೆಲ್ಲ ಅವಯವಗಳಿಂದ ಏಕೀಭೂತವಾಗಿ ಈ ಪ್ರಣವ ಓಂ ನಾಮದ ಒಂದಕ್ಷರವಾಯಿತು. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 13ರಲ್ಲಿ ಹೇಳಲಾಗಿದೆ ಎಂದರೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯಹ ಪ್ರಯಾತಿ ತಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ನನ್ನ ಒಂದು ಓಂ ಅಕ್ಷರವಿದೆ, ನಥಿಂಗ್ ಎಲ್ಸ್. ಮತ್ತು ಇಲ್ಲಿ ಕೂಡ ಇವನು ಹೇಳುತ್ತಿದ್ದಾನೆ ನನ್ನ ಈ ಓಂ ಮಂತ್ರವಾಗಿದೆ. ಮತ್ತು ಇಲ್ಲಿ ನೋಡಿ, ಈ ನಕಲಿಗಳು ಏನು ಮಾಡಿದ್ದಾರೆ, ಓಂ ನಮಃ ಶಿವಾಯ ಮಾಡಿಬಿಟ್ಟರು. ಅಂದರೆ ಇದು 5 ಅಕ್ಷರದ ಮಂತ್ರವಾಯಿತು. ಮತ್ತು ಇವನು ಹೇಳ್ತಾನೆ, ಇವನು ಸ್ಪಷ್ಟ ಹೇಳುತ್ತಿದ್ದಾನೆ, ಅಂದರೆ ನನ್ನ ಈ ಪ್ರಕಾರ 5 ಅವಯವಗಳಿಂದ ಯುಕ್ತ ಓಂಕಾರದ ವಿಸ್ತಾರವಾಯಿತು. ಇವೆಲ್ಲ ಅವಯವಗಳಿಂದ ಏಕೀಭೂತವಾಗಿ ಆ ಪ್ರಣವ ಓಂ ನಾಮದ ಒಂದಕ್ಷರವಾಯಿತು. ಮತ್ತು ಇವನೇನು ಮಾಡಿಟ್ಟಿದ್ದಾನಿಲ್ಲಿ, ಅಂತೆಯೇ 5 ಮಂತ್ರಗಳಿಂದ ಓಂ ನಮಃ ಶಿವಾಯ ಆಯಿತು. ಇದೇನು ಬರೆದಿಡಲಾಗಿದೆ, ಇದು ಈತನ ತನ್ನ ಆಲೋಚನೆ ಆಗಿದೆ. ಇದು ಒರಿಜಿನಲ್ ಶಿವಪುರಾಣದಲ್ಲಿ ಸಂಸ್ಕೃತದಲ್ಲಿ ಇಲ್ಲ. ಆದರೆ ಇಲ್ಲಿ ಇವರು ಈ ಮಾತನ್ನು ಬಿಗಡಾಯಿಸಿದರು. ಈಗ ಸಾಮಾನ್ಯ ಜನರು ಓಂ ನಮಃ ಶಿವಾಯ್ ಮಾಡತೊಡಗಿದರು. ಓಮನ್ನು ಯಾವುದೇ ಅಕ್ಷರದ ಮುಂದೆ ಸೇರಿಸಿ ಎಂದಿಗೂ ಜಪಿಸಬಾರದು. ಇದರದು ಹಾಗೆಯೇ ವ್ಯಾಲ್ಯೂ ಕಡಿಮೆಯಾಗುತ್ತದೆ. ಇದಂತೂ ಒಂಟಿಯಾಗಿ ಜಪಿಸುವಂಥದ್ದು ವಿಧಿವತ್ತಾಗಿ. ಈಗ ವಿವೇಕಾನಂದ ಏನಿದ್ದ, ಮಹರ್ಷಿ ರಾಮಾನಂದರ ಶಿಷ್ಯ, ಅವನಿಗೆ ಒಂದೇ ಸಾರಿ ಆಘಾತ ಆಯಿತು. ಅಂದರೆ 5 ವರ್ಷದ ಬಾಲಕ ಮತ್ತು ಇಂತಹ ಗೂಢ ರಹಸ್ಯ ಹೇಳುತ್ತಿದ್ದಾನೆ. ಇವನು ಎಲ್ಲಿಂದ ತಂತ ಇಂತಹ ಜ್ಞಾನ? ಆದರೆ कहते हैं राज तजना सहज है और सहज तरिया का डे मान बड़ाई ईर्षा दुर्लभ तजनाइए. ಅರೆ, ಭಗವಂತನನ್ನು ಪಡೆಯಲಿಕ್ಕಾಗಿ ಬೇರೆಯವರಿಗೆ ಕಥೆ ಹೇಳುತ್ತೇವೆ ನಾವು. ಮತ್ತು ಯಾವಾಗ ಭಗವಂತ ಎದುರಲ್ಲಿ ಬರುತ್ತಿದ್ದಾನೆ, ಎಲ್ಲವನ್ನೂ ಹೇಳುತ್ತಿದ್ದಾನೆ, ಜ್ಞಾನ ನಿರ್ಣಾಯಕ ಆಗಿ ಹೋಗಿದೆ. ಈಗಲೂ ಯಾರೂ ನಂಬದಿದ್ದರೆ ಅವನಂತೂ ಒಬ್ಬ ದುಷ್ಟ ಮನುಷ್ಯನು. ಪರಮಾತ್ಮ ಕಬೀರರು ಹೇಳುತ್ತಾರೆ, जान बूझ साची तजय और करे झूठते ने ताकि संगत है प्रभु सोपन में भी ना दे. चातुर प्राणी चोर हैं और मूड बुगध है ठोठ, ये संतों के निकाम के इनको देगल जोट. ಇಷ್ಟು ಪ್ರಮಾಣಗಳನ್ನು ನೋಡಿ ಮತ್ತು ಒಪ್ಪಿಕೊಳ್ಳದಿದ್ದರೆ ಆ ಶ್ರದ್ಧಾಳು ಖಂಡಿತವಾಗಿಯೂ ಆ ನಕಲಿ ಸುಳ್ಳು ಗುರುಗಳ ಮೇಲೆ ಆಶ್ರಿತರಾಗಿದ್ದಾರೆ. ಅವರು ಕಳ್ಳರೆಂದರೆ ಸತ್ಯತೆಯನ್ನು ಒಪ್ಪಿಕೊಳ್ಳದವರು. ಸುಳ್ಳು ಜ್ಞಾನ ಪ್ರಚಾರ ಮಾಡುತ್ತಿದ್ದಾರೆ, ಸುಳ್ಳು ತಪ್ಪು ಮಂತ್ರಗಳನ್ನು ನೀಡುತ್ತಿದ್ದಾರೆ. पांचों नाम काल के जानो. ಮತ್ತು ಅವರ ಶ್ರದ್ಧಾಳು ಇಷ್ಟು ಪ್ರಮಾಣಗಳನ್ನು ನೋಡಿ ಕೂಡ ಒಪ್ಪಿಕೊಳ್ಳುತ್ತಿಲ್ಲ. ಅವರ ಬಗ್ಗೆ ಹೇಳುತ್ತಾರೆ, चातुर प्राणी चोर हैं और मूड मुग्ध है ठोठ, ये संतों के निकाम के. ಇವರಂತೂ ಅಲ್ಲೇ ಬಿದ್ದಿದ್ದರೆ ಒಳ್ಳೆಯದು, उनको देख गल जोट. ಅವರ ಬಳಿಯೇ ಇರಲಿ. ಒಪ್ಪದಿದ್ದರೆ ಇಷ್ಟೆಲ್ಲ ನೋಡಿದ ಬಳಿಕ ಕೂಡ. ಅಂಥವರಲ್ಲಿ ಒಬ್ಬ ಆ ವಿವೇಕಾನಂದ ಕೇಳಿದ, ನೀನಾರು, ಯಾವ ಜಾತಿ ನಿನ್ನದು, ಈ ಜ್ಞಾನದಿಂದ ಹೇಗೆ ಪರಿಚಿತ ನೀನು?
ಮತ್ತು ನೀನು ತಿಲಕವನ್ನು ಹೇಗೆ ಇಟ್ಟುಕೊಂಡಿರುವೆ? ವೈಷ್ಣವ ಸಾಧುಗಳಂತೆ ತಿಲಕ ಇಟ್ಟುಕೊಂಡಿದ್ದರು ಪರಮಾತ್ಮನು 5 ವರ್ಷದ ಬಾಲಕನು. ನೀನೇನಾದರೂ ದೀಕ್ಷೆ ಪಡೆದಿರುವೆಯೋ ಎಲ್ಲಿಂದಾದರೂ? ಪರಮೇಶ್ವರ ಕಬೀರರು ನೇಕಾರ ಜಾತಿಯಲ್ಲಿದ್ದರೂ ಪ್ರಕಟರಾಗಿದ್ದರು. ನೇಕಾರ ಎತ್ತಿ ಕೊಂಡೊಯ್ದಿದ್ದ ಪರಮಾತ್ಮ ಶಿಶುರೂಪದಲ್ಲಿ ಪ್ರಕಟರಾಗಿದ್ದಾಗ ಈ ಕಾರಣದಿಂದ ಅವರು ಧಾಣಕ ಎನಿಸಿಕೊಂಡಿದ್ದರು. ಪರಮಾತ್ಮ ಹೇಳ್ತಾರೆ, दुल्हे का सुत आण कहाया यु जगत करे मेरी ऐसी साधु अवगत से हम चलाए मेरा भेद मरम ना पाया. ನಾವಂತೂ ಆ ಸ್ಥಾನದಿಂದ ನಡೆದು ಬಂದಿದ್ದೇವೆ, ಅದರ ಬಗ್ಗೆ ಯಾರೂ ತಿಳಿದಿಲ್ಲ. ವೇದಗಳು ನೇತಿ ನೇತಿ ಹೇಳುತ್ತವೆ, ನ ಇತಿ ನ ಇತಿ. ನಾವು ಅಲ್ಲಿಂದ ನಡೆದು ಬಂದಿದ್ದೇವೆ. और यहाँ धाणक का पुत्र आण कहाया यह जगत करे मेरी ऐसी. ನನ್ನ ಅಪಹಾಸ್ಯ ಮಾಡುತ್ತಿದ್ದಾರೆ, ನನ್ನನ್ನು ಅರಿಯುತ್ತಿಲ್ಲ. ಹಾಗೆ ಆತ ಕೇಳಿದ, ನೀನು ಯಾವ ಜಾತಿಯವ? ನೀನು ಉಪದೇಶ ಪಡೆದಿರುವೆಯೇನು? ಆಗ ಅವರಂತೂ ಮಾತಾಡಲಿಲ್ಲ. ಪರಮಾತ್ಮ ಅವರಿಗಿಂತ ಮೊದಲು ಆ ಶ್ರೋತೃಗಳು ಏನಿದ್ದರು ಹೇಳತೊಡಗಿದರು, ಇವನಂತೂ ನೀರು ನೇಕಾರನ ಪುತ್ರನು. ಈತ ಅವನಿಗೆ ಸಿಕ್ಕಿದ್ದ, ಎಲ್ಲೋ ಬಿದ್ದಿದ್ದ, ಸಿಕ್ಕಿದ. ಧಾಣಕನ ಪುತ್ರನು ನೈಗೆಯ ಕಾರ್ಯ ಮಾಡುತ್ತಾನೆ. ಆಗ ವಿವೇಕಾನಂದರು ಕೇಳಿದರು, ನೀನು ಯಾರಿಂದಲಾದರೂ ಉಪದೇಶ ಪಡೆದಿರುವೆಯೇನು? ಹಾಂ, ಪಡೆದಿದ್ದೇನೆ ಸ್ವಾಮೀಜಿ. ಯಾರಿಂದ ಪಡೆದಿರುವೆ? ತಾವು ಪಡೆದಿರುವ ಆತನಿಂದ ನಾನು ಪಡೆದಿರುವೆನು. ಏನು, ನಾನು ಪಡೆದವರಿಂದಲೇ? ಹೌದು. ನನ್ನ ಗುರುಗಳಾರೆಂದು ಗೊತ್ತಿದೆಯೇ? ಶ್ರೀ ಶ್ರೀ 1008 ಪಂಡಿತ ಮಹರ್ಷಿ ರಾಮಾನಂದರು. ಅವರು ನಿಮ್ಮಂತಹ ಶೂದ್ರರನ್ನು ಹತ್ತಿರ ಕೂಡ ಬರೆದು ಬಿಡುವುದಿಲ್ಲ. ನೋಡಿ ಜನರೇ, ಎಷ್ಟು ಸುಳ್ಳನು ಇವನು. ಮತ್ತು ಗುರುಗಳಿಗೆ ಹೇಳುವೆನು, ಗುರುದೇವರಿಗೆ ಹೋಗಿ ಹೇಳುವೆನು ಎಂದರೆ ನೀನು ನನ್ನ ಜೀವನ ಹದಗೆಡಿಸಿರುವೆ, ನೀನು ನಮ್ಮ ಗುರುದೇವರ ಅವಮಾನ ಮಾಡಿರುವೆ, ಅವರು ಬ್ರಾಹ್ಮಣರು, ನೀನು ಶೂದ್ರ, ಹೀಗೆ ಹಾಗೆ ಗೊತ್ತಿಲ್ಲ ಏನೇನೋ ಹೇಳಿದನು. ಈಗ ನಾವು ಸ್ವಲ್ಪ ಶಾರ್ಟ್ನಲ್ಲಿ ಸಾಗೋಣ. ಪರಮೇಶ್ವರ ಕಬೀರ ದೇವರು ಒಂದು ಲೀಲೆ ಮಾಡಿದರು. ಕೆಲವೇ ಸಮಯದ ಮೊದಲು ರಾಮಾನಂದರು 104 ವರ್ಷದವರಾಗಿದ್ದರು. ಆಗ ಪರಮಾತ್ಮ 5 ವರ್ಷ ಪ್ರಾಯದವರಾಗಿದ್ದರು. ಮತ್ತು ಬೆಳ್ಳಂಬೆಳಗ್ಗೆ ಪಂಚಗಂಗಾ ಘಾಟ್ನಲ್ಲಿ ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದರು. ಗಂಗಾ ನದಿಯಲ್ಲಿ ಅಲ್ಲಿ ಮೆಟ್ಟಿಲುಗಳನ್ನು ಮಾಡಿಟ್ಟಿದ್ದರು. ಮೆಟ್ಟಿಲುಗಳಿದ್ದವು ಅಚ್ಚುಕಟ್ಟಾದುದು. ಪರಮೇಶ್ವರ ಕಬೀರರು ಅಂದರೆ ರಾಮಾನಂದರು ಬೇಗನೆ ಹೋಗುತ್ತಿದ್ದರು ಕತ್ತಲೆಯಲ್ಲಿ. ಬ್ರಹ್ಮ ಮುಹೂರ್ತದಲ್ಲಿ ಬೆಳ್ಳಂಬೆಳಗ್ಗೆ ಪರಮೇಶ್ವರರು 2.5 ವರ್ಷದ ಬಾಲಕನ ರೂಪ ತಾಳಿದರು. ಮೆಟ್ಟಿಲಿನ ಮೇಲೆ ಮಲಗಿದರು. ರಾಮಾನಂದರು ಕತ್ತಲೆಯಲ್ಲಿಯೇ ಕೆಳಗೆ ಇಳಿಯುತ್ತಿದ್ದರು. ಅವರ ಪಾದುಕೆ ಎಂದರೆ ಕಾಲಿನ ಪಾದರಕ್ಷೆ, ಮರದ ಪಾದರಕ್ಷೆಗಳು ಇರುತ್ತಿದ್ದವು ಕಾಲಲ್ಲಿ. ಹಾಕಿಕೊಳ್ಳುತ್ತಿದ್ದರು ಸಾಧುಗಳು. ಕಬೀರರ ತಲೆಗೆ ತಗುಲಿತು ಬಾಲಕ ರೂಪದಲ್ಲಿ ಮಲಗಿದ್ದಾಗ. ಆಗ ಪರಮಾತ್ಮನು ಬಾಲಕನಂತೆ ಅಳುವ ಲೀಲೆಯನ್ನು ಮಾಡಿದರು. ರಾಮಾನಂದರು ತೀರಾ ಬಾಗಿ ನೋಡಿದರು ಹೀಗೆ, ಮತ್ತು ಮಗುವಿಗೆ ಹೇಳಿದರು, ಮಗು ನನ್ನಿಂದ ತಪ್ಪಿನಿಂದಾಗಿ ತಗುಲಿತು, ನಾನು ನೋಡಿರಲಿಲ್ಲ. ರಾಮರಾಮ ಹೇಳು. ತಲೆ ಮೇಲೆ ಕೈಯಿಟ್ಟು ಹೇಳಿದರು, ರಾಮರಾಮ ಹೇಳು. ರಾಮನಾಮದಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ. ಪರಮಾತ್ಮ ಸುಮ್ಮನಾದರು. ಮತ್ತು ರಾಮಾನಂದರ ಕೊರಳಲ್ಲಿ ಒಂದು ಕಂಠಿಮಾಲೆ ಇತ್ತು. ಒಬ್ಬ ವೈಷ್ಣವ ಸಾಧುವಿನ ಒಂದು ಗುರುತು ಅದಾಗಿತ್ತು. ಅಂದರೆ ಕೊರಳಲ್ಲಿ ಒಂದು ತುಳಸಿಯ ರೆಂಬೆಯದ್ದು ಮಣಿ, ಅಂದರೆ ಒಂದು ಮಣಿಯದ್ದು. ಅದನ್ನು ಕೊರಳಲ್ಲಿ ದಾರದಿಂದ ಕಟ್ಟುತ್ತಿದ್ದರು. ಅದರಿಂದ ತಿಳಿಯುತ್ತಿತ್ತು ಏನೆಂದರೆ ಇವರು ವೈಷ್ಣವ ಪರಂಪರೆಯಿಂದ ದೀಕ್ಷೆ ಪಡೆದವರು. ಅದು ಪರಮಾತ್ಮನ ಕೊರಳಿಗೆ ಬಿತ್ತು. ಪರಮೇಶ್ವರ ಕಬೀರರು ಸುಮ್ಮನಾದರು. ರಾಮಾನಂದರು ಸ್ನಾನ ಮಾಡಲು ತೊಡಗಿದರು. ಕಬೀರರು ಅಂತರ್ಧಾನರಾಗಿ ತನ್ನ ಸಾಕು ತಂದೆ ತಾಯಿಯ ಗುಡಿಸಲಲ್ಲಿ ಬಂದು ವಿರಾಜಮಾನರಾದರು. ಆಗ ಆ ದಿನ ಆ ಕಬೀರ ದೇವರು ಆ ವಿವೇಕಾನಂದನಿಗೆ ಹೇಳಿದ್ರೇನೆಂದರೆ, ನಾನು ಸ್ವಾಮಿ ರಾಮಾನಂದರಿಂದ ಉಪದೇಶ ಪಡೆದಿದ್ದೇನೆ, ಯಾರಿಂದ ತಾವು ಪಡೆದಿರುವಿರೋ ಹಾಗೆ. ಆಗ ಅವರು ಕಬೀರ ಪರಮಾತ್ಮನನ್ನು ಹಿಡಿದು ರಾಮಾನಂದರ ಬಳಿ ತಂದರು. ರಾಮಾನಂದರು ಒಳಗೆ ತನ್ನ ಕುಟೀರದ ಎದುರು ಪರದೆ ಇಳಿಯ ಬಿಟ್ಟು ಒಳಗಿಂದ ಮಾತಾಡುತ್ತಿದ್ದರು. ಮತ್ತು ಸಾವಿರಾರು ಶ್ರದ್ಧಾಳುಗಳು, ದರ್ಶಕರು ಬಂದರು. ಕರೆಸಿದ್ದನು ಅವನು. ಆ ನಕಲಿ ಮಹರ್ಷಿ ವಿವೇಕಾನಂದ ಏನಿದ್ದ ಅವನೇ ಕರೆಸಿದ್ದ. ಅಂದರೆ ಬನ್ನಿ, ಇವನು ಸುಳ್ಳನು, ಗುರುಗಳು ಇವನಿಗೆ ಕೋಲ್ನಿಂದ ಹೊಡೆಯುವರು. ಮತ್ತು ಆತ ಆ ವಾಸ್ತವಿಕತೆ ಏನಿತ್ತು ಅದನ್ನು ಮರೆಮಾಚಿದನು. ಕಬೀರರು ಏನು ಪ್ರಶ್ನೆ ಮಾಡುತ್ತಿದ್ದರು, ಏನು ಹೇಳ ಬಯಸುತ್ತಿದ್ದರು, ಆ ಮಾತನ್ನು ಬದಿಗಿರಿಸಿದ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರು ನಾಶ ಹೊಂದುವರೆಂಬುದನ್ನು. ಈಗ ಪರದೆ ಬಿಡಲಾಗಿತ್ತು. ಈಗ ರಾಮಾನಂದರು ಪರದೆಯ ಹಿಂದಿನಿಂದ ಪ್ರಶ್ನೆ ಮಾಡುತ್ತಾರೆ.
ಇದನ್ನು ತೋರಿಸಲಿಕ್ಕಾಗಿ. ಅಂದರೆ ನಾನಂತೂ ಶೂದ್ರರನ್ನು ಹತ್ತಿರ ಕೂಡ ಬರಲು ಬಿಡುವುದಿಲ್ಲ, ಮುಟ್ಟಿಸುವುದು ಕೂಡ ಇಲ್ಲ, ದರ್ಶನ ಕೂಡ ಮಾಡುವುದಿಲ್ಲ ಇವರದು. ಏಕೆಂದರೆ ಹೀಗೆ ಮಾಡದಿದ್ದರೆ ಬ್ರಾಹ್ಮಣ ವರ್ಗವು ಕುಪಿತಗೊಳ್ಳುವುದು, ಮತ್ತೆ ಅವರಿಗೆ ಯಾವ ಶಿಷ್ಯರು ಇರುವುದಿಲ್ಲ. ಇದಕ್ಕಾಗಿ ಡ್ರಾಮಾ ಮಾಡುವುದು ಹೆಚ್ಚು ಅವಶ್ಯಕವಾಗಿರುತ್ತದೆ ಇವರಿಗಾಗಿ. ಮತ್ತು ಆ ಸಮಯದಲ್ಲಿ ಅಸ್ಪೃಶ್ಯತೆ ಕೂಡ ಉತ್ತುಂಗ ಸ್ಥಿತಿಯಲ್ಲಿತ್ತು. ಆಗ ಒಳಗಿನಿಂದ ಪ್ರಶ್ನೆ ಮಾಡಿದರು ಆ ರಾಮಾನಂದರು. ಅಡ್ಡ ಪಡ್ದ ಲಾಯೆ ಕರೆ ರಾಮಾನಂದ ಭೋಜಂತೆ, ದಾಸ ಗರೀಬ್ ಕುರಂಗ್ ಛವಿ ಅದರ ಢಾಕ ಕೂದಂತೆ. ಈಗ ಗರೀಬ್ ದಾಸ್ ಸಾಹೇಬರು ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿತ್ತು, ಆ ಚುಡಾನಿಯವರಾದ ಗರೀಬ್ ದಾಸರನ್ನು ಪರಮಾತ್ಮನ ಸಾಕ್ಷಾತ್ಕಾರವಾದ ಬಳಿಕ ಮೇಲೆ ಸತ್ಯಲೋಕದಲ್ಲಿ ಪರಮೇಶ್ವರರು ಅವರನ್ನು ಕರೆದೊಯ್ದರು, ಸತ್ಯತೆಯಿಂದ ಪರಿಚಿತಗೊಳಿಸಿದರು ಮತ್ತು ಅದರ ಬಳಿಕ ಅವರು ಪರಮೇಶ್ವರನ ಮಹಿಮೆ ಕಣ್ಣಾರೆ ನೋಡಿದನ್ನು ವರ್ಣಿಸಿದರು. ಅಡ್ಡ ಪಡ್ದ ಲಾಯೆ ಕರೆ ರಾಮಾನಂದ ಭೋಜಂತೆ, ದಾಸ ಗರೀಬ್ ಕುರಂಗ್ ಛವಿ ಅದರ ಢಾಕ ಕೂದಂತೆ. ರಾಮಾನಂದರು ಕುಟೀರದೊಳಗೆ ಮುಂದೆ ಪರದೆ ಇಳಿಸಿ ಹೊರಗೆ ಪರಮೇಶ್ವರರು ನಿಂತರು, ಕಬೀರರು 5 ವರ್ಷದ ವಯಸ್ಸಿನಲ್ಲಿ. ಮತ್ತು ರಾಮಾನಂದರು ಕೇಳುತ್ತಾರೆ ಮತ್ತು ಹೀಗೆ ಕುಪ್ಪಳಿಸುತ್ತಾರೆ, ಮೃಗ ಕುಪ್ಪಳಿಸಿದಂತೆ ಒಳಗೆ ಕ್ರೋಧದಿಂದ. ಕೌನ್ ಜಾತ್ ಕುಲ್ ಪಂಥ ಹೈ ಕೌನ್ ತುಮಾರಾ ನಾಮ, ದಾಸ ಗರೀಬ್ ಆಧೀನ ಗತಿ ಹಿ ಬೋಲತ್ ಹೈ ಬಲಿ ಜಾऊं ಮೈ. ಈಗ ಅಂತೆಯೇ ತುಳಸಿದಾಸರು ರಾಮಾಯಣವನ್ನು ಲಕ್ಷಾಂತರ ವರ್ಷಗಳ ಬಳಿಕ 2ನೇ ಬಾರಿ ಚಿತ್ರಿತ ಮಾಡಿ ಬರೆದಿಟ್ಟರು. ಹೀಗೆ ಒಂದು ಜ್ಞಾನಯೋಗವಿರುತ್ತದೆ, ಅದರದ್ದು ಅಷ್ಟಷ್ಟೇ ಎಂಬುದು ಒಂದು ರೇಂಜ್ ಇರುತ್ತದೆ. ಆಗ ಅವರು ಏನು ಮೊದಲು ಘಟನೆಗಳು ಘಟಿಸಿದ್ದುವು ಶ್ರೀರಾಮನ ಜೊತೆ, ಅವು ಚಲನಚಿತ್ರದಂತೆ ಎದುರಲ್ಲಿ ನಡೆಯುತ್ತಿರುತ್ತದೆ. ಬರಹಗಾರನಿಗೆ ಯಾರ ಈ ಜ್ಞಾನಯೋಗ ತೆರೆಯುತ್ತದೆ. ಪರಮೇಶ್ವರ ಕಬೀರರು ಆದರಣೀಯ ಗರೀಬ್ ದಾಸ್ ಸಾಹೇಬರ ಜ್ಞಾನಯೋಗ ತೆರೆದಿದ್ದರು. ಅವರ ಆ ಒಳಗಿನ ದಿವ್ಯದೃಷ್ಟಿ ಏನಿತ್ತು ಅದನ್ನು ಆನ್ ಮಾಡಿದರು. ಆಗ ಹಿಂದಿನ ಘಟನೆ ಏನೇ ನಡೆದಿರಲಿ ಅದನ್ನು ಆಸ್ ಇಟ್ ಈಸ್ ಕಣ್ಣಾರೆ ಕಂಡದನ್ನು ಹೇಳುತ್ತಿದ್ದರು. ರಾಮಾನಂದರು ಕೇಳಿದರು, ಕೌನ್ ಜಾತ್ ಕುಲ್ ಪಂಥ ಹೈ ಕೌನ್ ತುಮಾರಾ ನಾಮ, ದಾಸ ಗರೀಬ್ ಆಧೀನ ಗತಿ ಬೋಲತ್ ಹೈ ಬಲಿ ಜಾऊं ಮೈ. ಗರೀಬ್ ದಾಸರು ಹೇಳುತ್ತಾರೆ, ಅಂದರೆ ಪರಮಾತ್ಮನಾಗಿ ಮತ್ತು ಒಬ್ಬ ಗುರು ಶಿಷ್ಯರ ಭೂಮಿಕೆಯನ್ನು ನಿಭಾಯಿಸುತ್ತಾ ಮತ್ತು ಹೇಳುತ್ತಾರೆ, ಇಷ್ಟು ದೀನನಾಗಿ ಹೇಳುತ್ತಾರೆ, ಏನೆಂದರೆ ಸರ್ವಸ್ವವನ್ನು ಅರ್ಪಿಸುವ ಪರಮಾತ್ಮನ ಈ ಲೀಲೆಯ ಮೇಲೆ. ಗರೀಬ್ ದಾಸರು ಹೇಳುತ್ತಾರೆ ಮತ್ತು ಪುನಃ ಹೀಗೆ ಅಧೀನನಾಗಿ ವಿನಮ್ರ ಭಾವದಿಂದ ಪರಮಾತ್ಮ ಕಬೀರರು ಹೇಳುತ್ತಾರೆ, ಜಾತ್ ಹಮಾರಿ ಜಗತ್ ಗುರು ಪರಮೇಶ್ವರ ಹೈ ಪಂಥೆ, ಕಹ ಕಬೀರ್ ಲಿಖತ್ ಪಡೆ ಮೇರಾ ನಾಮ ನಿರಂಜನ ಕಂತೆ. ಅಂದರೆ ಜಾತ್ ಹಮಾರಿ ಜಗದ್ಗುರು, ನಾನು ಇಡೀ ಸೃಷ್ಟಿಗೆ ಜ್ಞಾನವನ್ನು ನೀಡುತ್ತೇನೆ, ನನ್ನ ಹೊರತು ಯಾರದೇ ಬಳಿ ಯಥಾರ್ಥ ಜ್ಞಾನವಿಲ್ಲ. ಮತ್ತು ಇದನ್ನೇ ವೇದಗಳು ಹೇಳುತ್ತವೆ. ಅಂದರೆ ಆ ಪರಮಾತ್ಮ ಸತ್ಯಲೋಕದ 3ನೇ ಧಾಮದಿಂದ ನಡೆದು ಬರುತ್ತಾನೆ ಮತ್ತು ಯಥಾರ್ಥ ಜ್ಞಾನವನ್ನು ನೀಡುತ್ತಾನೆ. ಈಗ ಯಾವಾಗ ಪರಮೇಶ್ವರನು ತನ್ನನ್ನು ತನಗೆ ಹೇಳಿದರು, ಅಂದರೆ ನಾನೇ ಪರಮಾತ್ಮನು, ನಾಮ್ ನಿರಂಜನ ಕಂತು, ನಿರಂಜನ್, ಇವರು ಕಾಲನನ್ನು ನಿರಂಜನ ಎಂದು ತಿಳಿಯುತ್ತಾರೆ. और जात हमारी जगत गुरु परमेश्वर है पंथ. ಒಬ್ಬ ಈಶ, ಈತ ಬ್ರಹ್ಮ. ಈಶ್ವರ ಇವನು ಪರಬ್ರಹ್ಮನು. ಈಶ ಈತ ಬ್ರಹ್ಮನು, ಈತನನ್ನು ಕ್ಷರಪುರುಷ ಎಂದು ಹೇಳುತ್ತಾರೆ. ಈಶ್ವರ ಈತ ಪರಬ್ರಹ್ಮನು, ಈತನನ್ನು ಅಕ್ಷರಪುರುಷನೆಂದು ಹೇಳುತ್ತಾರೆ. ಮತ್ತು ಪರಮೇಶ್ವರ ಇವರು ಪರಮಕ್ಷರ ಬ್ರಹ್ಮ, ಇವರು ಸತ್ಯಪುರುಷರು, ಕಬೀರರು. ಹಾಗಾಗಿ ಏನು ಹೇಳ್ತಾರೆ, ಜಾತ್ ಹಮಾರಿ ಜಗತ್ ಗುರು और परमेश्वर है पंथ. ಅಂತೆಯೇ ಯಾರಾದರೂ ವಿಷ್ಣು ಪಂಥದಿಂದ ಇದ್ದರೆ, ವಿಷ್ಣು ಉಪಾಸಕರಿದ್ದರೆ ಅವರದು ವಿಷ್ಣು ಪಂಥ, ಮತ್ತಾರೋ ಬ್ರಹ್ಮನ್ ತನಕದ ಸಾಧಕರಿದ್ದರೆ ಅವರದು ಬ್ರಹ್ಮಪಂಥ. ಈಶನ ಪೂಜೆ ಮಾಡುತ್ತಾರೆ, ಅಂದರೆ ಬ್ರಹ್ಮನದು, ಹಾಗೆ ಅವರದು ಅದೇ ಮಾರ್ಗವಾಗಿದೆ. ಹೇಳುತ್ತಾರೆ, ನನ್ನದು ಪರಮೇಶ್ವರನ ಪಂಥ, ನಾನು ಆ ಪರಮೇಶ್ವರ ಪರಮಾತ್ಮ ಪೂರ್ಣ ಬ್ರಹ್ಮನ ಮಾರ್ಗವಾಗಿದೆ ನಮ್ಮದು. ಈಗ ರಾಮಾನಂದರು ಬಹಳ ದುಃಖಿಯಾದರು. ಏಕೆಂದರೆ ಪರಮಾತ್ಮನಂತೂ ನಿರಾಕಾರನು ಮತ್ತು ಈತ ತನ್ನನ್ನು ತನಗೆ ಭಗವಂತ ಹೇಳ್ತಿದ್ದಾನೆ. ರೇ ಬಾಲಕ್ ಸುಣ್ ದುರ್ಬುದ್ಧಿ
घटमट तन आकारे दास गरीब दर्द लग्या हो बोले सिरजनहारे. ಈಗ ಗರೀಬ್ ದಾಸರು ಹೇಳುತ್ತಾರೆ, ಪರಮೇಶ್ವರರು ಯಾವಾಗ ತನ್ನನ್ನು ತನಗೆ ಪರಮೇಶ್ವರ ಎಂದು ಹೇಳಿದರು, ನಾನು ಪರಮೇಶ್ವರನು, ಪರಮಾತ್ಮನು. ರಾಮಾನಂದರಿಗೆ ನೋವಾಯಿತು ಈ ಮಾತಿನಿಂದ. ಹೀಗೆ ಹೇಳಿದ್ರು, ರೇ ಬಾಲಕ್ ಸುನ್ ದುರ್ಬುದ್ಧಿ ತೆರ ಘಟಮಟ್ ತನ್ ಆಕಾರ. ನೀನು ಸಾಕಾರನಾಗಿ ಕಾಣಿಸುವೆ, ನಿನ್ನ ಶರೀರವಿದೆ, ನೀನು ಭಗವಂತನೆಂದು ಹೇಗೆ ಹೇಳುವೆ? ಅವನಂತೂ ನಿರಾಕಾರನು ಮತ್ತು ಇವನು ವಿಷ್ಣುವಿನ ಉಪಾಸಕನು. ನಾವು ಎಲ್ಲರೂ ಹೀಗೆಯೇ ಒಂದೇ ಬಾವಿಯ ನೀರನ್ನು ಕುಡಿದಿದ್ದೆವು ಮೊದಲು. ನಮ್ಮ ಕಣ್ಗಳಿಗೆ ಪೊರೆ ಬಂದಿತ್ತು ಎಲ್ಲರಿಗೂ, ಅಜ್ಞಾನರೂಪಿ. ಹೇಳ್ತಾರೆ ಗರೀಬ್ ದಾಸರು ಹೇಳ್ತಾರೆ, ಆತನಿಗೆ ದುಃಖವಾಯಿತು ಈ ಮಾತಿನಿಂದ, ಪರಮೇಶ್ವರರು ತನ್ನನ್ನು ತನಗೆ ಸೃಜನ್ಹಾರ್ ಎಂದು ಹೇಳಿದಾಗ. ಮತ್ತು ಎಂತಹ ಕೆಟ್ಟ ಮಾತು ಹೇಳಿದರು ರಾಮಾನಂದರು. ತುಮ್ ಮೋಮಿನ್ ಕೆ ಪಾಲ್ವಾ ತೆರ ಜುಲ್ಹೆ ಕೆ ಘರ್ ಬಾಸೆ दास गरीब अज्ञान गति एता दृढ़ विश्वासे. मान बड़ाई छोड़े करे बोलो बालक बैन. बैन ಅಂದರೆ ವಚನ. दास गरीब अदम मुखी एता तुम गट फैन. ರಾಮಾನಂದರು ಏನು ಹೇಳಿದ್ರು? ತುಮ್ ಮೊಮ್ಮನ್ ಕೆ ಪಾಲ್ವಾ, ನೀನೊಬ್ಬ ಮುಸಲ್ಮಾನ, ಅವನ ಮನೆಯಲ್ಲಿ ನಿನ್ನ ಪೋಷಣೆ ಆಯಿತು, ಮತ್ತು ನೀನು ತನ್ನನ್ನು ತನಗೆ ಭಗವಂತ ಹೇಳುತ್ತಿರುವೆ. ಅಂದರೆ ಇಷ್ಟು ಕೀಳುಮಟ್ಟದ ಮಾತುಗಳ ಮೇಲೆ ಬಂದರು ರಾಮಾನಂದರು. ಮತ್ತು ಪುನಃ ಹೇಳ್ತಾರೆ, ಮಾನ ಗರ್ವ ಬಿಟ್ಟು ಸತ್ಯ ಹೇಳು ಬಾಲಕನೇ. ತರ್ಕ ತಲು ಸೆ ಬೋಲತೆ ರಾಮಾನಂದ ಸುರ್ಗ್ಯಾನೆ ದಾಸ್ ಗರೀಬ್ ಕುಜಾತ್ ಹೈ ಆಖಿರ್ ನೀಚ ನಿದಾನೆ. ಎಷ್ಟು ಕೆಟ್ಟ ಶಬ್ದ ಪ್ರಯೋಗ ಮಾಡಿದರು. ನೀನು ಎಷ್ಟಾದರೂ ನೀಚ ಜಾತಿಯವನು. ನಿನ್ನ ತಾಯಿಯ ಬಗ್ಗೆ ಗೊತ್ತಿಲ್ಲ, ನಿನ್ನ ತಂದೆ ಯಾರೆಂದು ಗೊತ್ತಿಲ್ಲ, ನಿನ್ನ ಕುಲದ ಬಗ್ಗೆ ಗೊತ್ತಿಲ್ಲ, ನೀಚ ಜಾತಿಯಲ್ಲಿ ಎಲ್ಲೋ ಬಿದ್ದಿದ್ದು ಸಿಕ್ಕಿದವನು. ಹೊಯ್. ಈಗ ಪುಣ್ಯಾತ್ಮರೇ, ಎದೆ ಒಡೆದಂತಾಗುತ್ತದೆ. ನಮ್ಮನ್ನು ಇಷ್ಟು ಅಯೋಗ್ಯ ಮಾಡಿದ ಈ ಕಾಲನ್ನು ನಾವು ನಮ್ಮ ತಂದೆಗೆ ಹೀಗೆ ಹೇಳುತ್ತಿದ್ದೇವೆ. ಈಗ ಈ ಕಾಲ ಆನಂದ ಪಡೆಯುತ್ತಿದ್ದಾನೆ. ಯಾವಾಗ ನಮ್ಮಲ್ಲಿ ಪರಸ್ಪರ ನಾವು ಒಬ್ಬರಿಗೊಬ್ಬರು ಶತ್ರುಗಳಾಗಿ ತಮ್ಮ ಪರಮಪಿತನಿಂದ ದೂರವಿರುತ್ತೇವೆ, ಆತನಡೆ ಮುಖ ಕೂಡ ಮಾಡುವುದಿಲ್ಲ, ಈತನಂತೂ ದೇವತೆಗಳ ಪೂಜೆ ಬಿಡಿಸುತ್ತಾನೆ. ಕಾಲ ಇದೇ ರೀತಿ ಇಲ್ಲಿ ಸಿಲುಕಿಸಿಡುತ್ತಾನೆ. ಈಗ ಏನು ಹೇಳ್ತಾರೆ? ಈಗ ಪುಣ್ಯಾತ್ಮರೇ, ನಾವು ಇದನ್ನು ನೋಡಬೇಕು ಅಂದರೆ ರಾಮಾನಂದರು ಹೀಗೆ ಕಟು ಶಬ್ದಗಳನ್ನು ಹೇಳುತ್ತಿದ್ದರು. ಮತ್ತು ಇಲ್ಲಿ ಗುರು ಶಿಷ್ಯರ ಸಂಬಂಧದ ಮರ್ಯಾದೆ ಹೀಗಿರಬೇಕು ಎಂದು ಪರಮಾತ್ಮ ನಮಗೆ ಒಂದು ರಿಹರ್ಸಲ್ ಮಾಡಿ ಹೇಳುತ್ತಿದ್ದಾರೆ, ಒಂದು ಎಕ್ಸಾಂಪಲ್ ಕೋಡ್ ಮಾಡುತ್ತಿದ್ದಾರೆ. ಅಪ್ಪೆ ಆರತಿ, ಅಪ್ಪೆ ಸಾಜೆ, ಅಪ್ಪೆ ಕಿಂಗರ್, ಅಪ್ಪೆ ಬಾಜೆ, ಅಪ್ಪೆ ತಾಲ್ ಝಾಂಜನ್ಕಾರ, ಆಪ್ ನಚೆವು ಆಪ್ ದೇಖಣಾರ. ಸ್ವತಃ ಭಗವಂತ, ಸ್ವತಃವೇ ಜಗದ್ಗುರು ತತ್ವದರ್ಶಿ ಸಂತನಾಗಿ ಪ್ರಕಟರಾದರು. ಅಲ್ಲಿಂದ ನಡೆದು ಬಂದರು. ಸ್ವತಃವೇ ಸುಯೋಗ್ಯ ಶಿಷ್ಯನ ಭೂಮಿಕೆ ನಿಭಾಯಿಸುತ್ತಿದ್ದಾರೆ. ಮತ್ತು ಸ್ವತಃವೇ ಒಬ್ಬ ಒಳ್ಳೆಯ ನಾಗರಿಕನ, ಒಬ್ಬ ಒಳ್ಳೆಯ ವ್ಯಕ್ತಿಯ ಭೂಮಿಕೆಯನ್ನು ಮಾಲೀಕನು ಹೇಳಿದ್ದಾರೇನೆಂದರೆ, ಹೀಗೇ ಇರು, ನಾನು ಇರುವಂತೆ. ತನ್ನ ಕೈಗಳಿಂದ ಕೆಲಸ ಮಾಡಿ, ಯಾರನ್ನೂ ಆಶ್ರಯಿಸಬೇಡಿ, ವಿಶ್ವಾಸವನ್ನು ಮಾಲೀಕನ ಮೇಲಿಡಿ. ನೋಡಿ ನಿಮಗೆ ಎಷ್ಟು ಲಾಭ ನೀಡುವೆನು. ಆ ಪರಮಾತ್ಮ ಇಡೀ ಸೃಷ್ಟಿಗೆ ಆಹಾರ ನೀಡುವಾತ ಮತ್ತು ಸ್ವತಃ ಬಟ್ಟೆ ನೇಯ್ದು ಇಲ್ಲಿ ಹೊಟ್ಟೆಪಾಡಿನ ತನ್ನ ಜೀವನ ನಡೆಸಿ ತೋರಿಸುತ್ತಿದ್ದರು ನಮಗಾಗಿ. ಅಂದರೆ ನಾವು ಮರೆಯಬೇಕು ಈ ಮನೆ ಮತ್ತು ಬಂಗಲೆಗಳನ್ನು. ವ್ಯರ್ಥವಾದುದನ್ನು ನಾವು ಬಯಸಬಾರದು. ಭಕ್ತಿ ಮಾಡಿಕೊಂಡು ಟೈಮ್ ಪಾಸ್ ಮಾಡಿ ಮತ್ತು ಮೋಕ್ಷ ಮಾಡಿಕೊಂಡು ಸತ್ಯಲೋಕಕ್ಕೆ ನಡೆಯಿರಿ. ಅಲ್ಲಿ ನಮ್ಮ ಅರಮನೆಗಳು ಖಾಲಿ ಬಿದ್ದಿವೆ ಮತ್ತು ಅವುಗಳ ವರ್ಣನೆ ಮಾಡಲು ಸಾಧ್ಯವಿಲ್ಲ. ಯಾವ ಒಳ್ಳೆಯ ಸ್ಥಾನಗಳನ್ನು ನೀವು ಬಿಟ್ಟು ಇಲ್ಲಿ ಬಂದಿರುವಿರಿ. ಈಗ ಏನು ಹೇಳ್ತಾರೆ? मैके बदन खुलासे करे सुन स्वामी परवीन दास गरीब मनी मरे मैं आजिज आधीन. ಪೂರ್ತಿ ಕೈ ಜೋಡಿಸಿ. ಈಗ ಏನು ಹೇಳ್ತಾರೆ? परख नरख नहीं तो को नीच कुलीन कुजात दास गरीब अकल बिना जेते कहीं ये बात. ಈಗ ರಾಮಾನಂದರಂತೂ ಇಂತಹ ಕಟು ಮಾತುಗಳನ್ನು ಹೇಳುತ್ತಿದ್ದಾರೆ. ಪರಮಾತ್ಮ ಏನು ಹೇಳಿದರು? ವಿನಮ್ರನಾಗಿ. ಅಂತೆಯೇ ಹೇಳ್ತಾರೆ ಗುರುಗಳೆದುರು ಶಿಷ್ಯನ ಹೇಗಿರಬೇಕು ವರ್ತನೆ. ಬಹಳ ವಿನಮ್ರ ಭಾವದಿಂದ ಏನು ಹೇಳ್ತಾರೆ? मैके बदन खुलासे करे सुन स्वामी परवीन दास गरीब
मनी मरे मैं आजिज आधीने. ಅಂದರೆ ನನ್ನ ಆ ಪರಮಾತ್ಮ ಅಂದರೆ ಬಹಳ ಆಧೀನತೆಯಿಂದ ಹೇಳುತ್ತಾರೆ. ಮತ್ತೇನು ಹೇಳ್ತಾರೆ? मैं अवगत गत से परे चार वेद से दूरे दास गरीब दसों दिशा में सकल सिंधु भरपूरे. ಈಗ ಪರಮಾತ್ಮ ಏನು ಹೇಳ್ತಾರೆ? ಹೇ ಸ್ವಾಮಿ, हे गुरुदेव, सृष्टा में ಸೃಷ್ಟ ಎಂದರೆ ಇಡೀ ಸೃಷ್ಟಿಯ ರಚನಾಕಾರ. और सृष्टि मेरे तीर. ಈ ಅನಂತ ಕೋಟಿ ಬ್ರಹ್ಮಾಂಡ ಇವು ನನ್ನ ಮೇಲೆ ಆಶ್ರಿತವಾಗಿವೆ. जाके अर्ध रोम पर सकल पसारा ऐसा पूर्ण ब्रह्म हमारा. मैं अवगत गत से परे. ನಾನು ಅವಿಗತನು, ಅವನ ಗತಿ ನೀವು ಅರಿತಿಲ್ಲ. ಮತ್ತು 4 ವೇದಗಳು ಇದನ್ನೇ ಹೇಳುತ್ತವೆ ಅವನ ಬಗ್ಗೆ. ಯಾವುದಾದರೂ ತತ್ವದರ್ಶಿ ಸಂತನ ಬಳಿ ಕೇಳು, ನಾನು ಆ ಭಗವಂತನು. ಕಬೀರ ಭಗವಂತ ಹೇಳುತ್ತಾರೆ, मैं अवगत गत से परे चार वेद से दूरे दास गरीब दसों दिशा सकल सिंधु भरपूरे. सकल सिंध भरपूरे हूँ खालिक हमरा नाम. दास गरीब अजात हूँ तै जो कहा बलि जाऊँ. ಈಗ ಪರಮಾತ್ಮ ಹೇಳುತ್ತಾರೆ ರಾಮಾನಂದರಿಗೆ ಏನಂದರೆ, ನಾನು ಸರ್ವ ಅಂದರೆ ಸಕಲ ಸಿಂಧ ಭರ್ಪೂರು ಹೂಂ. ನನ್ನ ಪ್ರಭುತ್ವ ಎಲ್ಲ ಬ್ರಹ್ಮಾಂಡಗಳ ಮೇಲಿದೆ ಮತ್ತು ನನಗೆ ಯಾವ ಜಾತಿ ಇಲ್ಲ. ಆದರೂ ತಾವು ನನಗೆ ನೀಚನೆಂದು ಏನು ಹೇಳಿದ್ರಿ? ನನಗೆ ಸರ್ವವೂ ಒಪ್ಪಿಗೆ, ಏಕೆಂದರೆ ತಾವು ನನ್ನ ಗುರುದೇವರಾಗಿದ್ದೀರಿ. जात पात मेरे नहीं बस्ती है बिन थाम. दास गरीब अनिन गति तन मेरा बिन चाम. ನನ್ನ ಶರೀರ ನಿಮ್ಮಂತೆ 5 ತತ್ವಗಳದ್ದಲ್ಲ. ಶರೀರವಂತೂ ಇದೆ, ತಮಗೆ ಕಾಣಿಸ್ತದೆ ನನ್ನದು, ಆದರೆ ನಾನು ವಿದೇಹಿಯಾಗಿದ್ದೇನೆ. ವಿದೇಹಿಯ ಅರ್ಥ ನಿಮ್ಮಂಥ ಶರೀರ ನನ್ನದಲ್ಲ, 5 ತತ್ವಗಳಿಂದ ಆದುದಲ್ಲ. ಇದೇ ರೀತಿ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಮಂತ್ರ 8ರಲ್ಲಿ ಹೇಳಿದನೆಂದರೆ, ಅವನು ಕಬೀರ್ ಮನಿಷಿಹಿ ಸಹ ಪರ್ಯಾಗಾತ್ ಶುಕ್ರಂ ಅಕಾಯಂ ಅವರ್ಣಂ ಏಸನಾ ವೀರಂ. ಅವನು ಪರಿಭೂ ಸ್ವಯಂಭೂ ವ್ಯವಧಾತ ಶಾಶ್ವತೀಭ್ಯ ಶುಕ್ರಂ ಅಕಾಯಂ ಏಸನಾ ವೀರಂ. ಈಗ ನೋಡಿ, ಅಕಾಯಂ ಶಬ್ದ ಪರ್ಯಾಪ್ತವಾಗಿತ್ತು ಒಂದು ವೇಳೆ ಭಗವಂತ ನಿರಾಕಾರನಾಗಿದ್ದರೆ. ಶುಕ್ರಂ ಅಕಾಯಂ, ಶುಕ್ರಂ ಅಕಾಯಂ ಅಂದರೆ ಆತನ ಪರಮಾತ್ಮನ ಶರೀರ ತಂದೆ ತಾಯಿಗಳ ಯೋಗದಿಂದ ಆಗಿಲ್ಲ ಮತ್ತು ನಾಡಿ ಇತ್ಯಾದಿ ಜೋಡಣೆ ರಹಿತವಾಗಿದೆ. ಅವನು ಸ್ವಯಂಭೂ ಆಗಿದ್ದಾನೆ. ಇಲ್ಲಿದ್ರೆ ಸ್ವಯಂಭೂ ಶಬ್ದ ಇರ್ತಿರ್ಲಿಲ್ಲ ಆ ಮಂತ್ರದಲ್ಲಿ. ಒಂದು ವೇಳೆ ಕೇವಲ ಅಕಾಯಂ ಹೇಳಿ ಬಿಟ್ಟುಬಿಡ್ತಿದ್ದರು ಅದನ್ನು. ए स्वामी सृष्टा में सृष्टि हमारे तीर दास गरीब अधर बसों ಅವಗತ ಸತ್ಯ ಕಬೀರಿ. ಈಗ ಪರಮಾತ್ಮ ಹೇಳುತ್ತಾರೆ, ನಾನು ಮೇಲೆ ಇರುತ್ತೇನೆ, ಎಲ್ಲಕ್ಕಿಂತ ಟಾಪ್ ಮೋಸ್ಟ್ ಪ್ಲೇಸ್ನಲ್ಲಿ, ಎಲ್ಲಕ್ಕಿಂತ ಮೇಲೆ ಶೂನ್ಯ ಶಿಖರದ ಮೇಲೆ. ಮತ್ತು ನಾನು ಅವಿಗತ ಸತ್ಯ ಕಬೀರ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 86ರ ಮಂತ್ರ ಸಂಖ್ಯೆ 27ರಲ್ಲಿ ಹೇಳಲಾಗಿದೆ, ಆ ಪರಮಾತ್ಮ ದ್ಯೂಲೋಕದ 3ನೇ ಹಂತದಲ್ಲಿ 3ನೇ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 96ರ ಮಂತ್ರ 18 ಮತ್ತು 20ರಲ್ಲಿ ಸ್ಪಷ್ಟಗೊಳಿಸಿದೆ. ಆ ಪರಮಾತ್ಮ 3ನೇ ಮುಕ್ತಿಧಾಮದಲ್ಲಿ ವಿರಾಜಮಾನರಾಗಿದ್ದಾರೆ ಮತ್ತು ಅದೇ ಪರಮಾತ್ಮ ಅನ್ಯ ರೂಪ ಧಾರಣೆ ಮಾಡಿ 4ನೇ ಲೋಕದಲ್ಲಿಯೂ ವಿರಾಜಮಾನರಾಗಿದ್ದಾರೆ. ಮತ್ತವರು ಚತುರಶ ಪರಮಾತ್ಮನು. ए स्वामी सृष्टा में सृष्टि हमारे तीरे दास गरीब अधर बसों ऊपर रहता हूं मैं अवगत सत कबीरी. सुन रामानंद राम में मैं बावन नरसिंह दास गरीब सर्व कला मैं ही व्यापक सर्वंग. सुन स्वामी सत भाक हूँ. ಬಾಕ್ ಹೂ ಅಂದ್ರೆ ಸತ್ಯ ಹೇಳ್ತೇನೆ. झूठ ने हमरे रिंच दास गरीब हम रूप बिना और सकल परपंच.
मैं रोवत हूँ सृष्टि को, मैं रोवत हूँ सृष्टि को, ये सृष्टि रोवे मोहे। कह कबीर हमरे वियोग को, समझ न सकता कोई। ಇವರು ನನ್ನ ಮಕ್ಕಳು, ಪ್ರೀತಿಯ ಆತ್ಮ. ಹೇ ಭಗವಂತ, ಹೇ ಪರಮಾತ್ಮ, ಹೇ ಭಗವಂತ, ನಮಗೆ ಸಿಗು, ನಮ್ಮ ದುಃಖ ದೂರ ಮಾಡು, ನಮ್ಮ ಮೇಲಿನ ಎಲ್ಲ ವಿಪತ್ತುಗಳನ್ನು ಪರಿಹರಿಸು. ಹೇ ಸಮರ್ಥ ಪ್ರಭು, ನಮ್ಮ ಮೇಲೆ ದೃಷ್ಟಿ ಬೀರು. ಸೃಷ್ಟಿ ಅಂದರೆ ಜನತೆ ನನ್ನನ್ನು ಹುಡುಕುತ್ತಿದೆ ಮತ್ತು ನಾನು ಇವರನ್ನು ಹುಡುಕುತ್ತಿದ್ದೇನೆ. ನಾನು ಭಗವಂತ, ನಾನು ಪರಮಾತ್ಮನು, ನಾನು ಆ ಕಬೀರ ಅಂಗಾರಿ ಪಾಪನಾಶಕ ಭಗವಂತನು, ನಿಮಗೆ ಸರ್ವ ಸುಖದಾಯಕನು. ಆದರೆ ಈ ಕಾಲನ ಅಜ್ಞಾನದ ವಿಧಾನದಿಂದಾಗಿ ಈ ನನ್ನ ಮಕ್ಕಳು ನನ್ನನ್ನು ಗುರುತಿಸುತ್ತಿಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.